ಸರ್ವಾಂಗಾಸನ. ಸಾಮಾನ್ಯ ಮಧ್ಯಮ ಗತಿಯಿಂದ ಭಸ್ತ್ರಿಕಾ, ಕಪಾಲಭಾತಿ, ಬಾಹ್ಯ ಪ್ರಾಣಾಯಾಮದೊಂದಿಗೆ, ಉಜ್ಜಾಯಿಯೊಂದಿಗೆ ಸರ್ವಾಂಗಾಸನ, ಹಲಾಸನ. ಒಂದು ವಿಶೇಷ ಪರಿಸ್ಥಿತಿಯಲ್ಲಿ, ವಿಶೇಷ ಅವಸ್ಥೆಯಲ್ಲಿ ಶರೀರವನ್ನು ಒಂದು ನಿರ್ಧಾರಿತ ಸಮಯದವರೆಗೆ ಇಡುವುದರಿಂದ ತನ್ನಷ್ಟಕ್ಕೆ ಒಂದು ದಿವ್ಯ ರೂಪಾಂತರಣವಾಗಿ ಬಿಡುತ್ತೆ. ಈಗ ನೀವು ಸರ್ವಾಂಗಾಸನದಲ್ಲಿ, ಹಲಾಸನದಲ್ಲಿ ಹಲಾಸನದಲ್ಲಿ ಕಪಾಲಭಾತಿ ಮಾಡಿದ್ರಿ. ಕಪಾಲಭಾತಿಯ ಏನು ಪ್ರಯೋಜನವಾಗುತ್ತೆ ಅದು 10 ಪಟ್ಟು ಹೆಚ್ಚಾಗುತ್ತೆ. ಕೂತ್ಕೊಂಡು ಏನು ಸಾಮಾನ್ಯ ಆಸನ ಮಾಡ್ತೀರಿ ಅದರ ತುಲನೆಯಲ್ಲಿ. ಮಕರಾಸನ. ಸೊಂಟ ನೋವಿದ್ದವರು ಜನರಿಗೆ ಲಾಭ ಬೇಕಿರುತ್ತೆ. ನನ್ನ ಸರ್ವೈಕಲ್ ಸ್ಪಾಂಡಲೈಟಿಸ್, ಪೇನ್, ಸ್ಲಿಪ್ ಡಿಸ್ಕ್, ಫ್ರೋಸನ್ ಶೋಲ್ಡರ್, ನನ್ನ ಆಂಕ್ಲೈಟಿಸ್, ಪೊಲೈಟಿಸ್ ಗುಣವಾಗುತ್ತೆ. ಗುಣವಾಗಬೇಕಾದ್ರೆ ನೀವೇನು ಪ್ರಯತ್ನ ಮಾಡ್ತೀರ ಅದನ್ನು ಮಾಡಬೇಕಲ್ಲ. ಒಂದು ಅಭ್ಯಾಸ 10 ನಿಮಿಷ ತನಕ ಮಾಡಿ. ಏಕಾಗ್ರ ಚಿತ್ತರಾಗಿ, ಪ್ರಸನ್ನರಾಗಿ, ಅಂತರ್ಮುಖಿಯಾಗಿ, ಪೂರ್ತಿ ಸಮಾಹಿತರಾಗಿ ಮಾಡಿ. ಯೋಗಾಭ್ಯಾಸದಲ್ಲಿ ಯೋಗದ ಕೆಲವು ಮೂಲ ಸಿದ್ಧಾಂತಗಳಿವೆ, ಸಾಧನೆ ಇವೆ. ಯೋಗ ಚಿತ್ತ ವೃತ್ತಿ ನಿರೋಧ ಅಥ ಯೋಗಾನುಶಾಸನಂ ಯೋಗ ಚಿತ್ತ ವೃತ್ತಿ ನಿರೋಧ. ಚಿತ್ತದ 5 ವೃತ್ತಿಗಳಿವೆ: ಕ್ಷಿಪ್ತ, ಮೂಢ, ವಿಕ್ಷಿಪ್ತ, ಏಕಾಗ್ರ, ನಿವೃತ್ತ. ಕ್ಷಿಪ್ತ, ಮೂಢ, ವಿಕ್ಷಿಪ್ತ ಚಿತ್ತದಿಂದ ಮಾಡಿದ ಯೋಗ ಸಫಲವಾಗುವುದಿಲ್ಲ. ಏಕಾಗ್ರ ಚಿತ್ತರಾಗಬೇಕು, ನಿರುದ್ಧ ಚಿತ್ತರಾಗಬೇಕು, ನಿರ್ವಿಚಾರರಾಗ್ಬಿಟ್ಟು, ನಿರ್ವಿಕಲ್ಪರಾಗ್ಬಿಟ್ಟು, ನಿರ್ದ್ವಂದ್ವರಾಗಿ, ನಿರ್ಭಯರಾಗಿ, ನಿರ್ಭಾರ ಆಗ್ಬಿಟ್ಟು ಗುರು ಮತ್ತು ಭಗವಂತನೊಂದಿಗೆ ಪೂರ್ತಿ ಏಕಾತ್ಮರಾಗಿ ನೀವು ಯಾವಾಗ ಯೋಗ ಮಾಡ್ತೀರಿ ಆಗ ನಿಜವಾಗಿ ಯೋಗದ ಪ್ರತಿಫಲ ಸಿಗುತ್ತೆ. ಇದಂತೂ ನಾನು ಈಗ 1 ನಿಮಿಷ ಪ್ರತೀಕಾತ್ಮಕವಾಗಿ ಮಾಡಿಸ್ತಿದ್ದೀನಿ. 10 ನಿಮಿಷ ಮಾಡಬೇಕು. ಭುಜಂಗಾಸನ. ಯಾರಿಗೆ ಸೊಂಟ ನೋವಿದೆ 10 ನಿಮಿಷ 20 ನಿಮಿಷ ನೀವು ಹೀಗೆ ಮಾಡಬೇಕು.
ಎಲ್ರಿಗಾಗಿ 1 ನಿಮಿಷ, ರೋಗಿಗಳಿಗಾಗಿ 10 ನಿಮಿಷ. ಸ್ವಸ್ಥ ವ್ಯಕ್ತಿಗಳಿಗಾಗಿ ಹೇಳ್ತಿದ್ದೀನಿ. ಸ್ವಸ್ಥರಾಗಿದ್ದವರು 100 ವರ್ಷ ಸೊಂಟ ಸರಿಯಾಗಿಡಬೇಕು. 1 ನಿಮಿಷ ಎಲ್ರಿಗಾಗಿ. ಸ್ಟ್ರಕ್ಚರಲ್ ಬ್ಯಾಲೆನ್ಸ್ಗಾಗಿ. ಅರ್ಧ ನಿಮಿಷ ಮಾಡಿ ನೀವು 1 ನಿಮಿಷದಲ್ಲಿ ಮಾಡಬಹುದು, ಅಥವಾ 1 ನಿಮಿಷದಲ್ಲಿ ಕೂಡ ನೀವು ಮಾಡಬಹುದು. ಒಂದು ಬಾರಿಯಲ್ಲೇ 1 ನಿಮಿಷ ಮಾಡಿಕೊಳ್ಳಿ. ಡೀಪ್ ಬ್ರೀದಿಂಗ್ನೊಂದಿಗೆ, ಅಭ್ಯಂತರ ಪ್ರಾಣಾಯಾಮದೊಂದಿಗೆ. ಇದು ಶ್ವಾಸದ ಸಾಮಾನ್ಯ ಕಥೆ. ಭುಜಂಗಾಸನದ 4 ಅಭ್ಯಾಸವೇ, ಶಲಭಾಸನದ 4 ಅಭ್ಯಾಸ, ನಂತರ ಧನುರಾಸನ, ಉಷ್ಟ್ರಾಸನ ಮತ್ತು ಕತ್ತು ಸೊಂಟ ಭುಜಗಳಿಗೆ ಸೂಕ್ಷ್ಮ ವ್ಯಾಯಾಮದ ಅಭ್ಯಾಸ. ಬೆನ್ನುಹುರಿಗಾಗಿ ಇದು 12 ಅಭ್ಯಾಸಗಳ ಪ್ಯಾಕೇಜು. ಹತ್ತು ಸೆಕೆಂಡ್ನಿಂದ ಶುರುವಾಗುತ್ತೆ. ಯಾರಿಗೆ ಭಯಾನಕ ಸೊಂಟ ನೋವಿದೆ ಪ್ರಾರಂಭದಲ್ಲಿ ಅವರು 10 ಸೆಕೆಂಡ್ ಮಾಡೋಕ್ಕಾಗಲ್ಲ. 5-7 ಸೆಕೆಂಡ್ನಲ್ಲೇ ನೋಯುತ್ತೆ ಅವರ ಕಾಲು, ಸೊಂಟ, ಅಲ್ಲಿ ನೋವು ಶುರುವಾಗುತ್ತೆ. ನಿಧಾನವಾಗಿ 10 ಸೆಕೆಂಡ್ನಿಂದ ಹೆಚ್ಚಿಸಿ 10, 15, 20, 30 ಸೆಕೆಂಡ್ ಹೆಚ್ಚಿಸಬಹುದು. ಹೆಚ್ಚಿಸ್ತಾ 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 ಸ್ವಲ್ಪ ಸ್ವಲ್ಪವಾಗಿ ಮಾಡಿ 5-10 ನಿಮಿಷ ತನಕ ಹೆಚ್ಚಿಸಬೇಕು. ಶಲಭಾಸನ, ಧನುರಾಸನ. ಎಡಮಗ್ಗುಲಿನಿಂದ ಎದ್ದು ಕೂತ್ಕೊಳ್ಳಿ. ಉಷ್ಟ್ರಾಸನ. ಯಾರಿಂದ ಉಷ್ಟ್ರಾಸನ ಆಗೋಲ್ಲ ಅವರು ಅರ್ಧ ಉಷ್ಟ್ರಾಸನ ಮಾಡಿ. ಅಥವಾ ಅರ್ಧ ಚಂದ್ರಾಸನ. ಯಾರಿಗೆ ಸೊಂಟ ನೋವಿದೆ ಅವರಿಗೆ ಈ 7 ಸೂಕ್ಷ್ಮ ವ್ಯಾಯಾಮ ತೋರಿಸ್ತೀನಿ. 1, 2, 3, 4, 5, 6, 7.
ಈ ಅಭ್ಯಾಸವನ್ನು ಕೂಡ 10, 20, 50 ಬಾರಿವರೆಗೆ ನೀವು ಮಾಡಬೇಕು. ಈ ಪೂರ್ತಿ ಕತ್ತು ತೆರೆಯುತ್ತೆ. ಮಂಡೂಕಾಸನದಿಂದ ಶುರು ಮಾಡಿ. ಒಂದೊಂದು ಅಭ್ಯಾಸವನ್ನು ನೀವು ಎಷ್ಟೊತ್ತು ಮಾಡಬೇಕು? 10 ನಿಮಿಷ. 2 ನಿಮಿಷದಿಂದ ಶುರು ಮಾಡಿ. ನೀವು ಈಗ 2 ನಿಮಿಷ ಹೀಗೆ ಮಾಡಿ ನೀವು ತಡಿಬೇಕು. ಲಯದೊಂದಿಗೆ ಮಾಡಿದ್ರಿ. ಹೀಗೆ ಮತ್ತು ಹೀಗೆ ಕೈ ಇಟ್ಕೊಂಡು. ಕೆಲವರ ಸೊಂಟವಂತೂ ತುಂಬ ಮುದುಡಿ ಹೋಗಿದೆ, ತುಂಬ ಸ್ಟಿಫ್ ಇದೆ. ಬಾಡಿಯಲ್ಲಿ ಸ್ಟಿಫ್ನೆಸ್ ಕಡಿಮೆ ಮಾಡಲು ಹಾಲ್ನಲ್ಲಿ ಅರಿಶಿಣ, ಶಿಲಾಜಿತ್, ಚ್ಯವನ್ಪ್ರಾಶ್, ಅಶ್ವಗಂಧ, ಗಿಲೋಯ್ ಈ ವಸ್ತುಗಳನ್ನು ಸೇವಿಸಲಾಗುತ್ತೆ. ನೋಡಿ, ಕೆಲವರ ಬಾಡಿ ಹುಟ್ಟಿನಿಂದಲೇ ಫ್ಲೆಕ್ಸಿಬಲ್ ಇರುತ್ತೆ. ಈಗ ಯಾವ 5-6 ವಿಷಯದ ಬಗ್ಗೆ ದಿನಾಲೂ ನಿಮ್ಮ ಗಮನವನ್ನು ಸೆಳೀತೇನೆ ನಾನು. ನೋಡಿ, ನೀವು ಯೋಗವಂತೂ ಮಾಡ್ತೀರಾ, ಆದರೆ ಎಷ್ಟೊತ್ತು? 10 ಸೆಕೆಂಡ್ ಮಾಡಿದ್ರಿ, ಮತ್ತೆ ಬಿಟ್ಬಿಡ್ತೀರಾ. ಇದನ್ನು ಎಷ್ಟೊತ್ತು ಮಾಡಿದೆ? ಇಷ್ಟು ಮಾಡಿ ಸಾಕಾಗಲಿಕ್ಕಿಲ್ಲ. 10 ನಿಮಿಷ ಮಾಡಬೇಕು. ಮಂಡೂಕಾಸನ, ಶಶಕಾಸನ, ಯೋಗ ಮುದ್ರಾಸನ, ವಕ್ರಾಸನ, ಗೋಮುಖಾಸನ. ಮತ್ತೆ ಯಾರಿಗೆ ಈ ಕಠಿಣ ಅಭ್ಯಾಸವನ್ನು ಮಾಡೋಕ್ಕಾಗಲ್ಲ ಅವ್ರು ನೇರ ಕೂತ್ಕೊಳ್ಳಿ. ಭಸ್ತ್ರಿಕಾ ಪ್ರಾಣಾಯಾಮ. ಅವರು ಭಸ್ತ್ರಿಕಾ ಪ್ರಾಣಾಯಾಮ 10 ನಿಮಿಷ ಮಾಡಬೇಕು. ಅರ್ಧ 1 ಗಂಟೆ ಮಾಡಬೇಕು ಕಪಾಲಭಾತಿ ಪ್ರಾಣಾಯಾಮ. ಅರ್ಧ 1 ಗಂಟೆ ಮಾಡಬೇಕು ಅನುಲೋಮ್ ವಿಲೋಮ್ ಪ್ರಾಣಾಯಾಮ. ಪೂರ್ತಿ ಏಕಾಗ್ರಚಿತ್ತರಾಗಿ. ಯೋಗದ ಪೂರ್ತಿ ಸಾಧನೆಯನ್ನು ಒಂದು ಆರಾಧನೆಯಂತೆ ಮಾಡಬೇಕು, ಭಕ್ತಿಯಂತೆ ಮಾಡಬೇಕು. ಸರಿ, ಮಾಡಿ ಎಲ್ಲರೂ. ಯಾರಿಗೆ ಆಸನ ಮಾಡಬೇಕು ಅವರು ಆಸನವೂ ಮಾಡಿ. ಯಾರಿಗೆ ಫ್ಯಾಟಿ ಲಿವರ್ ಇದೆ, ತುಂಬ ಕಾನ್ಸ್ಟಿಪೇಷನ್ ಇದೆ, ಕೊಲೈಟಿಸ್, ಯಾರಿಗೆ ಡಯಾಬಿಟಿಸ್ ಇದೆ, ಯಾರಿಗೆ ಯೂಟೆರಸ್, ಓವರಿ, ಪ್ರಾಸ್ಟೇಟ್ನಲ್ಲಿ ತುಂಬ ಪ್ರಾಬ್ಲಮ್ಸ್ ಇವೆ, ಯೂಟೆರಸ್ನಲ್ಲಿ ಫೈಬ್ರಿಸ್, ಓವರಿಯಲ್ಲಿ ಸಿಸ್ಟ್, ಪಾಲಿಸಿಸ್ಟಿಕ್ ಓವರಿ, ಯಾರಿಗೆ ಹೆಚ್ಚು ದೊಡ್ಡ ರೋಗ ಇದೆ ಅವರು ತಮ್ಮ ಆಸನವನ್ನು ಜೊತೆಗೆ ಮಾಡಬೇಕು. ಮಂಡೂಕಾಸನ, ಶಶಕಾಸನ, ಯೋಗ ಮುದ್ರಾಸನ, ಅರ್ಧ ಮತ್ಸ್ಯೇಂದ್ರಾಸನ, ವಕ್ರಾಸನ, ಗೋಮುಖಾಸನ ಇತ್ಯಾದಿ ಆಸನಗಳೊಂದಿಗೆ ಪ್ರಾಣಾಯಾಮ, ಭಸ್ತ್ರಿಕಾ, ಕಪಾಲಭಾತಿ, ಬಾಹ್ಯ ಪ್ರಾಣಾಯಾಮ, ಉಜ್ಜಾಯಿ ಆಸನಪೂರ್ವಕ ಮಾಡಿಸ್ತೀವಿ. ಅಂದರೆ ನಿಮ್ಮ ಅಭ್ಯಾಸ ಒಂದು ಅನುಷ್ಠಾನದಂತೆ ಮಾಡಬೇಕು. ಸಾಮಾನ್ಯ, ಮಧ್ಯಮ ಮತ್ತು ತೀವ್ರ ಗತಿ ಅಪವಾದ ರೂಪದಲ್ಲಿ ಪೂರ್ತಿಯಾಗಿ ನಿರೋಗಿ ರೋಗಿ ಇದ್ದಾರೆ, ಅವರನ್ನು ಮಾಡಿಸ್ತೇನೆ. ನಾನು ಹೀಗೆ ಹೇಳಿದಾಗ ನೋಡಿ, ಇದು ಕೇವಲ ಅವರಿಗಾಗಿ, ಪೂರ್ತಿ ಸ್ವಸ್ಥರಾಗಿದ್ದಾರೆ ಅವರಿಗಾಗಿ. ರೋಗಿಗಳಿಗೆ ಭಸ್ತ್ರಿಕಾ, ಕಪಾಲಭಾತಿ, ಅನುಲೋಮ ವಿಲೋಮ ನಿಮ್ಮ ಸಾಮರ್ಥ್ಯಕ್ಕನುಸಾರ
3 ವಿಷಯ ನಾನು ಯಾವಾಗಲೂ ಹೇಳ್ತೀನಿ. ಯೋಗದ್ದು ಕೂಡ ಒಂದು SOP ಇದೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇದೆ, ಪ್ರಾಕ್ಟೀಸ್ ಇದೆ. ಹೇಗೆ ಮಾಡೋದು, ಎಷ್ಟೊತ್ತು ಮಾಡೋದು, ಯಾವ ಭಾವಚೇತನೆಯಿಂದ ಮಾಡೋದು. ಯೋಗದ ಒಂದು ಪ್ರೋಟೋಕಾಲ್ ಇದೆ, ಯೋಗದ ಒಂದು ಅನುಶಾಸನವಿದೆ, ಡಿಸಿಪ್ಲಿನ್ ಇದೆ, ಯೋಗಕ್ಕೆ ರೀತಿ ನೀತಿ ಇದೆ. ಯೋಗದ ಸಾಧನದ ಕೆಲವು ನಿಯಮಗಳಿವೆ. ಅದರಲ್ಲಿ ಮೂಲ ನಿಯಮ ಏನಂದರೆ ಯೋಗವನ್ನು ಒಂದು ಅನುಷ್ಠಾನದಂತೆ ಮಾಡಬೇಕು. ಹೇಗೆ? ನೀವು ನಮ್ಮ ಕೆಲವರು ಸಂಗೀತದವರಿದ್ದಾರೆ, ಇವರು ತಬಲಾ ಬಾರಿಸ್ತಾರೆ, ಹಾರ್ಮೋನಿಯಂ ಬಾರಿಸ್ತಾರೆ, ಕೊಳಲುತ್ತಾರೆ, ಸಿತಾರ್ ಗಿತಾರ್ ಇತ್ಯಾದಿ ತಮ್ಮ ಸಾಧನಗಳನ್ನು ಉಪಯೋಗಿಸ್ತಾರೆ. ಇದು ಒಂದು ಸಾಧನೆ, ಅದನ್ನೊಂದು ಅನುಷ್ಠಾನದಂತೆ ಮಾಡಬೇಕು. ಹಾಗೇನೆ ಕೆಲವರು ನೃತ್ಯ ಮಾಡ್ತಾರೆ, ಎಲ್ಲರ ಬಾಯಿಂದ ನೀವು ಕೇಳಿರಬೇಕು. ನೃತ್ಯವೂ ಕೂಡ ಒಂದು ಸಾಧನೆ, ಭಗವಂತನ ಒಂದು ಆರಾಧನೆ. ಪ್ರತಿಯೊಂದು ಕಾರ್ಯವನ್ನು, ನನ್ನೊಂದಿಗೆ ಹೇಳಿ, ಪ್ರತಿಯೊಂದು ಕಾರ್ಯವನ್ನು ಭಗವಂತನ ಪೂಜೆಯಂತೆ ಮಾಡಬೇಕು. ಇದನ್ನೇ ಶ್ರೀಮದ್ ಭಗವದ್ಗೀತೆಯಲ್ಲೂ ಹೇಳಿದ್ದಾರೆ. ಯತ್ ಕರೋಸಿ ಯದಜ್ಜೋಸಿ ಯದಸ್ನಾಸಿ, ಯತ್ ಕರೋಸಿ ಯದಸ್ನಾಸಿ. ನೀವೇನೇ ಮಾಡ್ತೀರಿ ಅವೆಲ್ಲವನ್ನು ಪೂಜೆಯಂತೆ ಮಾಡಿ. ಯತ್ ಕರೋಸಿ ಯದಸ್ನಾಸಿ ಯಜ್ಜೋಸಿ ತದಾಸಿ, ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿರ್ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಂ ಇದಂ ತತಂ ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ. ನಿಮ್ಮ ಕರ್ಮದಿಂದ ಭಗವಂತನ ಪೂಜೆ ಮಾಡಿ. ಪ್ರಭುವನ್ನು ಪ್ರಸನ್ನಗೊಳಿಸಲು ನನ್ನ ಕಾರ್ಯ. ಸೇನ ಕೃತನ ಸಮ್ಮದೇತ ಕುರ್ವನ್ನವೇ ಕರ್ಮಾಣಿ ಜಿಜಿ ವಿಚೇಚ್ಛತಂ ಸಮ. ಸರಿ, ಭಸ್ತ್ರಿಕಾ, ಕಪಾಲಭಾತಿ, ಅನುಲೋಮ ವಿಲೋಮ, ಹೀಗೆ ಪೂಜೆಯಂತೆ ಮಾಡಿ. ನಾನೇನಂದೆ, ನಮ್ಮ ಎಲ್ಲ ಕಾರ್ಯವೂ ಭಗವಂತನ ಏನಿರಬೇಕು? ಪೂಜೆ. ಇದು ಇಷ್ಟು ದೊಡ್ಡ ಸೂತ್ರ. ನಿಮ್ಮೊಂದಿಗೆ ಗಂಟೆ ಕಟ್ಟಲೆ ಮಾತಾಡಿದ್ರು, ಆದರೂ ಸತ್ಸಂಗ ಸಾಕಾಗೋಲ್ಲ. ನಮ್ಮ ಪ್ರತಿ ಕಾರ್ಯವನ್ನು ನಾವು ಭಗವಂತನಿಗೆ ಅರ್ಪಿಸಬೇಕು. ಇದರರ್ಥ ನಾವು ತಪ್ಪು ಕೆಲಸಗಳಿಂದ ತಪ್ಪಿಸ್ಕೋತೀವಿ, ತಪ್ಪು ಕೆಲಸ ಪ್ರಭುವಿಗೆ ಅರ್ಪಿಸ್ತೇವ. ನಾವು ರಾಗದ್ವೇಷ ನಾವು ಪ್ರಭುವಿಗೆ ಅರ್ಪಿಸೋದಿಲ್ವಲ್ಲ. ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ನಾವು ಭಗವಂತನಿಗೆ ಅರ್ಪಿಸ್ತೇವ. ನಮ್ಮ ಜೀವನ ಯಜ್ಞಮಯ ಆಗುತ್ತೆ, ಯೋಗಮಯ ಜೀವನ. ನಮ್ಮ ಜೀವನ ಸ್ವಸ್ಥವಾಗುತ್ತೆ, ಸುಖಮಯ ಜೀವನ, ಶಾಂತಿಮಯ ಜೀವನವಾಗುತ್ತೆ. ನಮ್ಮಿಡೀ ಜೀವನ ಪ್ರಭುವಿನ ಆರಾಧನೆ ಸಾಧನೆಯೇ ಆಗಬೇಕು. ಪ್ರಾತಃ ಪ್ರಭೃತಿ ಸಾಯಮಂತ ಯತ್ ಕರೋಮಿ ಜಗನ್ಮಾತಃ ತತ್ ಸರ್ವಂ ತವ ಪೂಜನಂ. ಇಂಥ ಭಾವಚೇತನೆ ನಮ್ದಾಗಬೇಕು. ನಾನೇನು ಮಾಡ್ತೀನಿ ನೋಡಿ, ಬೆಳಗ್ಗಿಂದ ಸಂಜೆವರೆಗೆ ನಾನು ಈ ಕ್ರಿಯೆಗಳನ್ನು ಮಾಡಿಸ್ತೀನಿ. ಭಸ್ತ್ರಿಕಾ, ಕಪಾಲಭಾತಿ, ಅನುಲೋಮ ವಿಲೋಮ ಮಾಡ್ತಾ ಇರಿ. ಸರಿ, ಸ್ವಲ್ಪ ಹೊತ್ತು ಅನುಲೋಮ ವಿಲೋಮ ಮಾಡಿ, ನಾನು ನಿಮ್ಮನ್ನು ಆಸನಪೂರ್ವಕ ಮತ್ತೆ ಮಾಡಿಸ್ತೀನಿ. ಮಂಡೂಕಾಸನ, ಶಶಕಾಸನ, ಯೋಗ ಮುದ್ರಾಸನ, ಅರ್ಧ ಮತ್ಸ್ಯೇಂದ್ರಾಸನ, ವಕ್ರಾಸನ, ಗೋಮುಖಾಸನ, ಕಪಾಲಭಾತಿ ಈಗ ಮಾಡಿಸ್ತೇನೆ. ಮೊದಲು ಅನುಲೋಮ ವಿಲೋಮ ಮಾಡಿ. ಬೆಳಿಗ್ಗೆ ಎದ್ದಾಗ ಆಗ ಭೂಮಾತೆಗೆ, ಭಗವತಿ ಮಾತೆಗೆ, ನಿಮ್ಮ ಗುರು ಪರಂಪರೆ, ಋಷಿ ಪರಂಪರೆಗೆ, ನಿಮ್ಮ ಪೂರ್ವಜರಿಗೆ ಪ್ರಣಾಮ ಮಾಡಿ ನಿಮ್ಮ ಮುಂಜಾನೆಯನ್ನು ಶುರು ಮಾಡಿ. ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ರಾಷ್ಟ್ರ ದೇವೋ ಭವ. ಈ ಭೂಮಾತೆ ನನಗೆ ಜನ್ಮವಿತ್ತಿದ್ದಾಳೆ, ಭಗವತಿ ಮಾತೆ ನನಗೆ ಜನ್ಮವಿತ್ತಿದ್ದಾಳೆ, ಜಗನ್ಮಾತೆ, ಜಗತ್ಪಿತ, ಜಗದೀಶ್ವರನು ನನಗೆ ಜನ್ಮವಿತ್ತಿದ್ದಾರೆ.
ಆ ಜಗದ್ಗುರುವು ವಿಶ್ವಗುರು ಆದಿಗುರು ನನಗೆ ಜನ್ಮವಿತ್ತಿದ್ದಾರೆ ಒಂದು ಮಹಾನ ಉದ್ದೇಶದ ಸಿದ್ಧಿಗಾಗಿ. ಆದ್ದರಿಂದ ನಾನು ಸಾಮಾನ್ಯ ಉದ್ದೇಶಕ್ಕಾಗಿ ನಾನು ಜೀವಿಸುವುದಿಲ್ಲ, ದೊಡ್ಡ ಉದ್ದೇಶಕ್ಕಾಗಿ ಜೀವಿಸ್ತೀನಿ. ಎಲ್ಲ ಮಹಾಪುರುಷರು ಹೇಳಿದ್ದಾರೆ, ವೇದಗಳು ಉದ್ಘೋಷಿಸಿವೆ. ಯಾರಂತೆ ಪುರುಷನಾವನು ನಾವು ಯಾರು? ಎಲೆ ಈ ಮನುಷ್ಯ, ನಿನ್ನ ಜನ್ಮ ಮಹಾನ್ ಉದ್ದೇಶಕ್ಕಾಗಿ ಆಗಿದೆ, ಕೆಳಗೆ ಬೀಳಲು ಅಲ್ಲ, ಉಚ್ಚ ಶಿಖರಕ್ಕೆ ಏರಲು. ಅಹಮೈವ ಸ್ವಯಂ ಇದಂ ವದಾಮಿ ಜುಷ್ಟಂ ದೇವಿ ಭೃತಮಾನುಷೈಭಿಃ ಯಂ ಕಾಮೇ ತಂ ತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ. ಬೆಳಿಗ್ಗೆ ಎದ್ದಂತೆ ನೀವು ಅಂದುಕೊಳ್ಳಿ, ನಾನು ಒಂದು ವ್ಯಕ್ತಿಯಲ್ಲ, ಭಗವಂತನ ಪ್ರತಿನಿಧಿ ಅಂತ. ನನ್ನ ಪೂರ್ವಜರ ಪ್ರತಿನಿಧಿ, ಭಾರತ ಮಾತೆಯ ಪ್ರತಿನಿಧಿ, ಭೂಮಾತೆಯ ಪ್ರತಿನಿಧಿ, ನಾನು ಸತ್ಯ ಧರ್ಮದ ಪ್ರತಿನಿಧಿ, ನಾನು ಶಾಂತಿಯ, ಪರಾಕ್ರಮದ, ಶೌರ್ಯದ, ಸ್ವಾಭಿಮಾನದ ಪ್ರತಿನಿಧಿ, ನಾನು ದಿವ್ಯತೆಯ ಪ್ರತಿನಿಧಿ, ದೇವತ್ವದ, ಋಷಿತ್ವದ ಪ್ರತಿನಿಧಿ. ಮತ್ತೆ ನೀರು ಕುಡಿಯುವಾಗ ಭಗವಂತನಿಗೆ ಭೋಗ ಹಚ್ಚಿರಿ. ಏನು ನೀವು ತಿಂತೀರಿ, ಕುಡಿತೀರಿ, ಭಗವಂತನಿಗೆ ಭೋಗ ಹಚ್ಚಿರಿ. ಸ್ನಾನ ಮಾಡುವಾಗ ಅವನದ್ದೇ ಅಭಿಷೇಕ ಮಾಡ್ತೀರಿ. ನಾನು ಊಟನೂ ಮಾಡ್ತೀನಿ ಭಗವಂತನಿಗೆ ಹೆಚ್ಚು ಸೇವೆ ಮಾಡೋಕ್ಕಾಗಿ. ಭಾಗವತ ಕಾರ್ಯದಲ್ಲಿ, ರಾಷ್ಟ್ರ ಕಾರ್ಯದಲ್ಲಿ, ಋಷಿ ಕಾರ್ಯದಲ್ಲಿ ನನ್ನ ದೊಡ್ಡ ನೆರವು ನೀಡಬಹುದು. ನಾನು ಕಲಿತೀನಿ, ಕಲಿಸ್ತಿದ್ದೀನಿ, ಇದು ಕೂಡ ಭಗವಂತನ ಆರಾಧನೆ. ಭಗವಂತನ ಸೃಷ್ಟಿಯಲ್ಲಿ ಕತ್ತಲೆ ಇರಕೊಡೋದು, ಜ್ಞಾನದ ಪ್ರಕಾಶವಿರಬೇಕೆಂದು ವಿದ್ಯೆಯ ಸೇವೆ ಮಾಡ್ತೀನಿ. ದುಃಖ ದಾರಿದ್ರ್ಯ ಇರ್ಕೊಡೋದು, ಅದಕ್ಕಾಗಿ ನಾನು ಯೋಗಪೂರ್ವಕ ಉದ್ಯೋಗ ಮಾಡ್ತಿದ್ದೀನಿ, ಪುರುಷಾರ್ಥ ಮಾಡ್ತಿದ್ದೀನಿ, ಪರಮಾರ್ಥ ಮಾಡ್ತಿದ್ದೀನಿ. ನಾನು ಸೃಜನ ಮಾಡ್ತಿದ್ದೀನಿ. ಭಗವಂತ ಎಷ್ಟು ದೊಡ್ಡ ಶಿಲ್ಪಕಾರನು, ಎಷ್ಟು ದೊಡ್ಡ ರಚನೆಕಾರ, ಅವರು ಸೃಷ್ಟಿಯ ಕರ್ತ. ನಾನು ಒಳ್ಳೆ ಕಾರ್ಯ ಮಾಡ್ತೀನಿ. ವಿಷ್ಣು ಕರ್ಮಾಣಿ ಪಶ್ಯತೆ ವೃತಾನಿ ಪಸ್ಪಸಿ ಇಂದ್ರಸ್ಯ ಯುಜ್ಯ ಸಖ. ಕರ್ಮ ಮಾಡಬೇಕು. ಭಗವಂತನು ಇಡೀ ಸೃಷ್ಟಿ ಮಾಡಿದ್ದಾನೆ, ನಾನು ಸ್ವಲ್ಪ ಕರ್ಮ ಮಾಡಬೇಕು. ನಿರ್ಮಾಣದ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಬೇಕು, ಅನುಸಂಧಾನದ ಕ್ಷೇತ್ರದಲ್ಲಿ ಹೊಸ ಹೊಸ ಅನುಸಂಧಾನ ಮಾಡಬೇಕು. ಚಿಕಿತ್ಸೆಯ ಕ್ಷೇತ್ರದಲ್ಲಿ ರೋಗಿ ದುಃಖಿತರಿದ್ದಾರೆ, ಅಸಮರ್ಥರಿಗೆ ಬೆಂಬಲ ನೀಡಬೇಕು, ದೀನಹೀನರನ್ನು ಅಪ್ಕೋಬೇಕು, ಮೇಲೆ ತರಬೇಕು, ಹಸಿದವನಿಗೆ ಅನ್ನ ಕೊಡಬೇಕು, ಬಾಯಾರಿದವನಿಗೆ ನೀರು, ಅಶಿಕ್ಷಿತರಿಗೆ ಜ್ಞಾನ ವಿದ್ಯೆ ಪ್ರಕಾಶ ನೀಡಬೇಕು, ನಿರಾಸೆ ಇದ್ದವರಿಗೆ ಆಸೆ ವಿಶ್ವಾಸ ನೀಡಬೇಕು, ಅನಾಥರಿಗೆ ಅವರಿಗೆ ಬೆಂಬಲ ಕೊಡಬೇಕು, ಬೇಸಾಯ ಮಾಡಬೇಕು. ಭಗವಂತನ ಜಮೀನು ಭಗವಂತನದ್ದೇ ಬೀಜ, ಭಗವಂತನ ಬೀಜ, ಭಗವಂತನ ಹೊಲ, ಭಗವಂತನ ಬೇಸಾಯ. ನಾನು ಕಾರ್ಯ ಮಾತ್ರ ಮಾಡ್ತಿದ್ದೀನಿ. ಕೃಷಿಯನ್ನು ಭಗವಂತನ ಉಪಾಸನೆಯಂತೆ ಮಾಡಬೇಕು. ಹಾಗೆ ಭಾರತದ ಋಷಿ ಕೃಷಿ ಮಾಡ್ತಿದ್ರು. ಋಷಿ ಕೃಷಿ ಸಂಸ್ಕೃತಿ ಭಾರತದ ಮೂಲ ಸಂಸ್ಕೃತಿ. ಏನೇ ಮಾಡಿ, ಕೃಷಿ ಉದ್ಯೋಗ ಮಾಡಿ, ಶಿಕ್ಷಣದ ಕೇಂದ್ರದಲ್ಲಿ, ಚಿಕಿತ್ಸೆಯ ಅನುಸಂಧಾನದ ಕ್ಷೇತ್ರದಲ್ಲಿ ಬೇರೆ ಬೇರೆ ಸೇವೆ ನೀಡುತ್ತಾ, ನಾನೀ ಸೃಷ್ಟಿಯಲ್ಲಿ ಬೇರೆ ಬೇರೆ ರೀತಿಯಿಂದ ಜನರ ಏನು ಅವಶ್ಯಕತೆಗಳಿವೆ, ಪರಸ್ಪರಂ ಭಾವಯಂತಹ ಶ್ರೇಯ ಪರಂ ಅವಾಪ್ಸ್ಯಥ ಸಂಗಚ್ಛಧ್ವಂ ಸಂವದಧ್ವಂ ಸಮುಮನಾನಸಿ ಜಾನತಾಂ ದೇವಾಭಾಗಂ ಯಥಾ ಪೂರ್ವಿ ಸಂಜಾನಾನ ಉಪಾಸತೆ. ಪರಸ್ಪರತೆಯಲ್ಲಿ ಪೂರಕತೆ, ಒಬ್ಬರೊಬ್ಬರಿಗೆ ಸಹಾಯ ಮಾಡುತ್ತಾ. ಇಲ್ಲಿ ಸಾವಿರಾರು ಲಕ್ಷ ಕೋಟಿಗಟ್ಟಲೆ ಜ್ಞಾನ ವಿಜ್ಞಾನ ಕುಶಲತೆಗಳಿವೆ. ಒಬ್ಬ ವ್ಯಕ್ತಿ ಎಲ್ಲ ಪ್ರಕಾರದ ಕುಶಲತೆಗಳಲ್ಲಿ ನಿಪುಣನಾಗಿರುವುದಿಲ್ಲ. ಈ ಕಲೆ, ಈ ಸಂಗೀತ, ಈ ಸಾಹಿತ್ಯ, ಅದಂದ್ರೆ ವಿವಿಧ ಕುಶಲತೆಗಳು, ಸಾಮರ್ಥ್ಯ, ಯೋಗ್ಯತೆಗಳು, ಇವೆಲ್ಲಕ್ಕೆ ಪರಸ್ಪರ ಸಹಯೋಗ ಮಾಡುತ್ತಾ ಒಬ್ಬರಿನ್ನೊಬ್ಬರನ್ನು ಮುಂದೆ ಸಾಗಿಸೋಣ. ಈ ಸೃಷ್ಟಿಯನ್ನು ಸುಂದರ ಮಾಡೋಣ. ಇದಕ್ಕಾಗಿ ಎಲ್ಲ ಪ್ರಯತ್ನ, ಎಲ್ಲ ರೀತಿಯಿಂದ ಸುಖವಾಗಿರಬೇಕು. ತನುವಿನಿಂದ ಮನುವಿನಿಂದ ಸುಖವಾಗಿರಬೇಕು, ಧನದಿಂದ, ಸಾಧನೆಯಿಂದ, ಸಾಧನಗಳಿಂದ ಸುಖವಾಗಿರಬೇಕು, ಸಾಧನೆಯಿಂದ ಸುಖಿಯಾಗಿರಬೇಕು. ಸಾಧನ ಸಂಪನ್ನ ಸುಖಿ ಪ್ರಸನ್ನರಾಗಿರಬೇಕು. ಸಾಧನಹೀನ ದುಃಖಿ ದರಿದ್ರರು. ಕೆಲವರು ಸಾಧನ ಸಂಪನ್ನರಾಗಿ ದುಃಖಿಯಾಗಿದ್ದಾರೆ. ನಾವು ಸಾಧನ ಸಂಪನ್ನ ಸುಖಿ ಪ್ರಸನ್ನರಾಗಿ ಸ್ವತಃ ಸ್ವಸ್ಥರಾಗಬೇಕು, ಸಮೃದ್ಧರಾಗಬೇಕು. ಖುಷಿಯಾಗಿ ತಾವು ಮುಂದೆ ಸಾಗಿ ಬೇರೆಯವರನ್ನು ಸಾಗಿಸಬೇಕು. ಸ್ವತಃ ಯೋಗ ಮಾಡಿಸಬೇಕು. ಸ್ವತಃ ಸಮೃದ್ಧರಾಗಿ ಬೇರೆಯವರನ್ನು ಮಾಡಿಸಬೇಕು. ಸ್ವತಃ ಮಹಾನರಾಗಿ ಬೇರೆಯವರನ್ನು ಮಾಡಿಸಬೇಕು. ಅಂತಾರೆ ನನ್ನ ಭಾರತ ಮಹಾನ. ಆದರೆ ಯಾವಾಗ ಆಗುವುದು? ಅದು ನಾವು ಪೂರ್ತಿ ಸ್ವಸ್ಥರಾದಾಗ, ಸಮೃದ್ಧ ಸಂಸ್ಕಾರವಾನರಾದಾಗ, ನಿರೋಗಿ ನಿರ್ವ್ಯಸನಿ ಆಗಬೇಕು, ನಿರ್ವೈರರಾಗಬೇಕು, ನಿರ್ಭಯರಾಗಬೇಕು, ನಿರ್ವಿಕಾರರಾಗಬೇಕು, ನಿರ್ವಿಕಲ್ಪರಾಗಬೇಕು, ನಿಶ್ಚಿಂತರಾಗಬೇಕು.
ಅನುಲೋಮ ವಿಲೋಮ ಹೀಗೆ ಮಾಡಿ. ಬೆಳಗ್ಗಿಂದ ಸಂಜೆವರೆಗೆ ಏನು ಮಾಡ್ತೀರಾ? ಭಗವಂತನಿಗೆ ಪೂಜೆಯಂತೆ ಮಾಡಿ. ಇದು ಯೋಗ. ತನದ ಯೋಗಾನೋ ಮನಸ್ಸಿನ ಯೋಗ. ತನದ ಯೋಗ, ನಿಮ್ಮ ತನವನ್ನು ಸ್ವಸ್ಥರಾಗಿಡಿ. ಶರೀರಮಾದ್ಯಂ ಖಲು ಧರ್ಮ ಸಾಧನಂ ಧರ್ಮಾರ್ಥ ಕಾಮ ಮೋಕ್ಷಾಣಾಮಾರೋಗ್ಯ ಮೂಲಮುತ್ತಮಂ. ತನವು ಸ್ವಸ್ಥವಾಗಿರಲಿ. ಇಂದ್ರಿಯಗಳನ್ನು ವಶದಲ್ಲಿಡಿ. ಜಿತೇಂದ್ರಿಯರಾಗಿ, ಮನದಿಂದ ಮನಸ್ವಿಯರಾಗಿ, ಮನಸ್ಸಿನ ಮೇಲೆ ವಿಜಯ ಪಡೀರಿ. ತನ್ನ ಮನಸ್ಸು ಯಾರು ಗೆಲ್ತಾರೆ? ಜಗತ್ತನ್ನೇ ಅವರು ಗೆಲ್ತಾರೆ. ಶ್ರೀರಾಮ ಶ್ರೀಕೃಷ್ಣನಿರಲಿ, ಸೀತಾಮಾತೆ ಇರಲಿ, ನಮ್ಮ ಪೂರ್ವಜರ ಆದರ್ಶವನ್ನು ನಾವೇನು ನೋಡ್ತೇವೆ, ಅವರು ತಮ್ಮ ಶರೀರ, ಇಂದ್ರಿಯ, ಮನಸ್ಸಿನ ಮೇಲೆ, ತಮ್ಮ ಮನಸ್ಸಿನ ವಿಕಾರ, ತಮ್ಮ ವಿಚಾರಗಳ ಮೇಲೆ ಎಲ್ಲ ರೀತಿಯಿಂದ ಹತೋಟಿ ಪಡೆದಿದ್ದಾರೆ. ಅವರು ಆತ್ಮ ವಿಜೇತರಾಗಿದ್ದರು. ಅವರೇ ಆತ್ಮ ವಿಜೇತರು, ವಿಶ್ವ ವಿಜೇತರಂತ ಆಗಿ ಬಿಡ್ತಾರೆ. ಕೇಳಿ, ಅನುಲೋಮ ವಿಲೋಮ ಮಾಡ್ತಾ ಮಾಡ್ತಾ ನಾನು ನಿಮಗೆ ಹೇಳ್ತಿದ್ದೀನಿ, ಬೆಳಗ್ಗಿಂದ ಸಂಜೆವರೆಗೆ ನೀವು ಏನು ಮಾಡ್ತಿದ್ದೀರಾ? ಯಾಕೆ ಮಲಗ್ತೀರಾ? ರಾತ್ರಿ ಮಲಗಿ ಮುಂಜಾನೆ ಹತ್ತಿತ್ತ ಓಡಾಡ್ತಾ ಇರಿ. ಹೇಗೆ? ಭಗವಂತನ ಪರಿಕ್ರಮಣ ಮಾಡ್ತಿದ್ದೀರಿ. ಮಲಗಿದಾಗ ಭಗವಂತನಿಗೆ ಸಾಷ್ಟಾಂಗ ಮಾಡುವಂತಿರಬೇಕು. ಇದನ್ನೇ ಕಬೀರರು ಏನು ಹೇಳಿದ್ದಾರೆ? ಸಂತರೇ, ಸಹಜ ಸಮಾಧಿ ಒಳ್ಳೆಯದು, ಸಹಜ ಸಮಾಧಿ ಅಂದಿದ್ದಾರೆ. ಇದನ್ನೇ ಜೀವನ ಮುಕ್ತಿ ಅಂತಾರೆ. ಬದುಕಿದ್ದಾಗ ಮುಕ್ತರಾಗಿರಿ, ಕೆಟ್ಟ ವಸ್ತುಗಳಿಂದ ಮುಕ್ತರಾಗಿ ಒಳ್ಳೆ ವಸ್ತುಗಳಿಂದ ಯುಕ್ತರಾಗಿರಿ. ಇದುವೇ ಮುಕ್ತಿಯ ಯುಕ್ತಿ. ಸರಿ, ಎರಡು ಕೈ ಭುಜದ ಮೇಲಿಡಿ. ಮಧ್ಯೆ ನೀವು ಕಪಾಲ್ಭಾತಿ, ಭಸ್ತ್ರಿಕಾ, ಅನುಲೋಮ ವಿಲೋಮ ಕೂಡ ಮಾಡ್ತಾ ಇಲ್ಲ ಅಂತೀರ. ಬಾಬಾಜಿ, ನಿಮ್ಮ ಮಾತು ತುಂಬ ಚೆನ್ನಾಗಿ ಅನಿಸುತ್ತೆ. ಮಾತನ್ನು ಕೇಳಿ. ಮಾತು ಎಲ್ಲಿಂದ ಕೇಳಬೇಕು? ಕಿವಿಯಿಂದ. ಮತ್ತೆ ಅದನ್ನು ಫಿಟ್ ಆಗಿಡಬೇಕು. ಅದರ ರೆಕಾರ್ಡಿಂಗ್ ಎಲ್ಲಿಡಬೇಕು? ಮೆದುಳಲ್ಲಿ. ಮತ್ತು ಅದರ ಬಗ್ಗೆ ಶ್ರದ್ಧೆಯಲ್ಲಿರಬೇಕು, ಹೃದಯದಲ್ಲಿ. ಮತ್ತು ಅದನ್ನು ಮಾಡೋದು, ಜೀವಿಸೋದು ಆಚರಣೆಯಲ್ಲಿ. ಇದುವೇ ಗುರುಭಕ್ತಿ. ಕೆಲವರು ಗುರುಭಕ್ತಿ ಯಾವುದಕ್ಕಂತಾರೆ? ನನ್ನ ಫೋಟೋ ಅಲ್ಲಿಟ್ಟಿದ್ದಾರೆ, ಅದರ ಮೇಲೆ ಮಾಲೆ ಹಾಕಿದ್ದಾರೆ. ನಾನು ಮೇಲೆ ಹೋಗ್ಬಿಟ್ರೆ ನನ್ನ ಆರತಿ ಮಾಡ್ತಾರೆ. ಮತ್ತೆ ಆರತಿ ಮಾಡ್ತಾ ಮಾಡ್ತಾ ಅದು ಗಡ್ಡದವರೆಗೆ ತಲುಪಿದಾಗ ಬೇರೆ ಬೇರೆ ಸುವಾಸನೆ ಬರಹತ್ತಿತು. ಆಗ ನಾನಂದೆ, ಅಕ್ಕ ಎಲ್ಲಿ ನೋಡು ಅಂದಾಗ ಕೈ ಕಂಪಿಸ್ತು, ಆರತಿ ದೀಪ ಎಲ್ಲೋಯ್ತು ಗೊತ್ತಾಗಲಿಲ್ಲ. ನಾನಂದೆ, ಈ ಫೋಟೋ ಮೇಲೆ ಮಾಲೆ ಯಾಕೆ ಹಾಕಿದ್ರಿ ಅಂದರು. ಪೂಜೆ ಮಾಡಿದ್ರು. ನನಗೆ BP, ಶುಗರ್, ಕ್ಯಾನ್ಸರ್, ಥೈರಾಯ್ಡ್, ಆರ್ಥರೈಟಿಸ್ ಎಲ್ಲವೂ ಇತ್ತು. ನನ್ನ ನೀವು ಗುಣಪಡಿಸಿದ್ರಿ. ಈ ಭೂಮಿಯಲ್ಲಿ ನನಗೆ ನೀವೇ ದೇವರು. ನಾನಂದೆ, ನಿಮ್ಮ ತಾಯಿ ತಂದೆ ಫೋಟೋ ಮೇಲೆ ಯಾಕೆ ಹಾಕಲಿಲ್ಲ ಈ ಮಾಲೆ ಅಂದ್ರದ್ದು. ಅಂದ್ರೆ ಇದು ನಿಮ್ಮ ಅಂಧಭಕ್ತಿ ಮಾತ್ರ. ಅಂದರೆ ಕೇಳಿ, ಗುರುವಿನ ಪೂಜೆ ಏನು? ಗುರುವಿನ ಪೂಜೆ ಗುರು ಗೋವಿಂದ, ಗುರು ನನ್ನ ಪಾರ ಬ್ರಹ್ಮ, ಗುರು ಭಗವಂತ. ನೀವೇ ಅಂತಿರಲ್ಲ. ಗುರುವಿನ ಪೂಜೆ ಮಾಡಿ, ಗುರುವಿನಂತೆ ಆಗಿ. ಅಂದರೆ ಇವತ್ತಿನಿಂದ ಎಲ್ಲ ಸಂಕಲ್ಪ ಇಟ್ಕೊಂಡು ಹೋಗ್ತೀರಾ, ನಾವು ಸ್ವಾಮಿ ರಾಮದೇವ್ನಂತೆ ಆಗಬೇಕು. ಆಗಲಿ ಅಂತೀರಾ? ಯಾರೂ ಮಾತಾಡೇ ಇಲ್ಲ. ಸನ್ಯಾಸಿ ಆಗಿ ಅಂತ ನಾನು ಹೇಳಿದ್ನೆ, ಯೋಗಿಯರಾಗಿ. ಒಂದು ವೇಳೆ ನನ್ನಂತೆ ಆಗ್ಬಿಟ್ರು ನಾನೇನು ಅಂತ ತಪ್ಪು ಕೆಲಸ ಮಾಡಿಬಿಟ್ಟಿದ್ದೀನಿ ಅಂತಾರೆ. ತಪ್ಪು ಕೆಲಸ ಮಾಡಿಲ್ಲ, ಇಷ್ಟು ಒಳ್ಳೆ ಕೆಲಸ ಮಾಡಿದ್ದೀರಾ. ನಮ್ಮಿಂದ ಆಗ್ಲಿಕ್ಕಿಲ್ಲ, ಪರವಾಗಿಲ್ಲ ಬಿಡಿ. ನೀವು ಬೆಳಗ್ಗಿಂದ ಸಂಜೆಯವರೆಗೆ ಸರಿಯಪ್ಪ, ನಿಮ್ಗಂತೂ ಪರಿವಾರ, ಸಂಸಾರ, ಮಕ್ಕಳು, ಮರಿ ಎಲ್ಲ ಇದ್ದಾರಲ್ಲ, ಸರಿ ಮಾಡಿ. ನಾನು ಬೆಳಿಗ್ಗೆ 4 ಗಂಟೆಯಿಂದ ಹಿಡಿದು, ಎಷ್ಟು ಗಂಟೆಯಿಂದ ಹೇಳಿ? ಎಷ್ಟು ಗಂಟೆವರೆಗೆ? 10 ಗಂಟೆವರೆಗೆ. 4 ಗಂಟೆ, 4 AM ನಿಂದ 10 PM. ಬೆಳಿಗ್ಗೆ ಯೋಗ ಮಾಡ್ತೀನಿ, ಮತ್ತೆ ದಿನವಿಡೀ ಕರ್ಮಯೋಗ ಮಾಡ್ತೀನಿ. ಬೆಳಿಗ್ಗೆ ಯೋಗ ಮಾಡ್ತೀನಿ, 18 ಗಂಟೆ ತುಂಬ ಪರಿಶ್ರಮ ಮಾಡ್ತೀನಿ, ಕಷ್ಟಪಟ್ಟು ಪರಿಶ್ರಮ ಪಡ್ತೀನಿ. ಜನ ಅಂತಾರೆ, ನನಗೆ ನಿದ್ದೆನೇ ಬರುವುದಿಲ್ಲ. ಹೇಗೆ ನಿದ್ದೆ ಬರುವುದು ಅನ್ನಿ? ನಾನಂದೆ, ಏನಾಯ್ತು? ನಾನಂತೀನಿ, ಬೆಳಗ್ಗಿನಿಂದ ಸಂಜೆವರೆಗೆ ನಾನೇನು ಮಾಡ್ತೀನಿ ಹಾಗೆ ಮಾಡಿ. ಸಂಜೆಗೆ ಎಬ್ಬಿಸಿದ್ರು ಎದ್ದೇಳಿದ್ರೆ ಆಗ ಹೇಳಿ. ಡಾಕ್ಟರ್ ಎಸ್ ದೇವ್ ಶಾಸ್ತ್ರಿ ನನ್ನಲ್ಲಿ ಕೇಳಿದರು. ಅವರು 10 ಬಾರಿ ನನಗೆ ಪ್ರಶ್ನೆ ಕೇಳಿದರು, ಸ್ವಾಮೀಜಿ ರಾತ್ರಿ ನಿಮ್ಮ ಮೆದುಳಿನ ಆಕ್ಟಿವಿಟಿ ಹೇಗೆ ನಿಲ್ಲುತ್ತೆ?
ನಾನಂದೆ ಯಾಕೆ? ಹೇಳಿದ್ರು ನೀವು 100 ಥರದ ಕೆಲಸ ಮಾಡ್ತೀರಾ. ಬೇಸಾಯದಿಂದ ಹಿಡಿದು ಯೋಗ ಉದ್ಯೋಗದಿಂದ ಹಿಡಿದು ಸಾಮಾಜಿಕ ಜಾಗರಣೆ, ರಾಜನೈತಿಕ ಜಾಗರಣೆ, ಸೋಷಿಯಲ್ ಅವೇರ್ನೆಸ್, ಪೊಲಿಟಿಕಲ್ ಅವೇರ್ನೆಸ್, ಹೆಲ್ತ್ ಆ್ಯಂಡ್ ಫುಡ್, ಎಜುಕೇಷನಲ್ ಅವೇರ್ನೆಸ್, ಮತ್ತು ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ವಿದ್ಯಾಲಯ, ವಿಶ್ವವಿದ್ಯಾಲಯ, ನಂತರ ಅನುಸಂಧಾನದ ಕೆಲಸ, ಔಷಧಿಯ ಕೆಲಸ, ಇವೆಲ್ಲವನ್ನು ಮಾಡ್ತಾ ಮಾಡ್ತಾ ಸರಿ ನಿಮಗೆ ರಾತ್ರಿ ನಿದ್ದೆ ಹೇಗೆ ಬರುತ್ತೆ? ನಾನಂದೆ, ನಾನು ಬೆಳಿಗ್ಗೆ ಹೇಳ್ತೀನಿ, ಶರೀರಕ್ಕೆ ಆರ್ಡರ್ ಕೊಡ್ತೇನೆ, ನಡಿ ಎದ್ನಿಲ್ಲೋ, ಶರೀರ ಎದ್ದು ನಿಲ್ಲುತ್ತೆ. ನಂತರ ಹೇಳ್ತೇನೆ ನೀನು ಮಲಗಿಬಿಡು, 1 ನಿಮಿಷದಲ್ಲಿ ಟಾಯ್ಲೆಟ್ಗೆ ಹೋಗ್ತೀನಿ. ನಂತರ ಹೇಳ್ತೀನಿ ದಂಡಬೇಟಕ್ಕೆ ಹಾಕು, ದಂಡಬೇಟಕ್ಕೆ ಹಾಕತ್ತೆ. ಆನಂತರ ಹೇಳ್ತೇನೆ ಈ ಕೆಲಸ ಮಾಡು, ಈ ಕೆಲಸ ಮಾಡು. ನನ್ನ ಶರೀರ, ಇಂದ್ರಿಯ, ಮನಸ್ಸು ಹತೋಟಿಯಲ್ಲಿದೆ. ನಾನು ಯಾರ ಗುಲಾಮನೂ ಅಲ್ಲ. ನಾನು ಪೂರ್ತಿಯಾಗಿ ಸ್ವತಂತ್ರನಾಗಿದ್ದೇನೆ. ಸ್ವತಂತ್ರ, ಪೂರ್ತಿಯಾಗಿ ಸ್ವಾಧೀನ. ನನ್ನ ಶರೀರಕ್ಕೆ ಹೇಳ್ತೇನೆ, ನನ್ನ ಮನಸ್ಸಿಗೆ ಹೇಳ್ತೇನೆ, ಇಂದ್ರಿಯಕ್ಕೆ ಹೇಳ್ತೇನೆ, ನನ್ನ ಬುದ್ಧಿಗೆ ಹೇಳ್ತೇನೆ ಇದನ್ನು ಮಾಡು. ಸಂಜೆಗೆಲ್ಲ ಕೆಲಸ ಮುಗಿದ ಮೇಲೆ ಹೇಳ್ತೀನಿ ಸುಮ್ಮನೆ ಮಲಕ್ಕೋ, ಎಲ್ಲವೂ ಆಯಿತು, ಸುಮ್ಮನೆ ಮಲಗಿಬಿಡುತ್ತೆ ಅಂತಾರೆ ಸ್ವಾಮೀಜಿ. ಹೀಗೇನಾ? ಹಾಗೇನೇ. ಸರಿ, ವಕ್ರಾಸನ ಮಾಡಿ, ಕಪಾಲಭಾತಿ ಮಾಡಬೇಕು. ಮತ್ತೆ ನಿಮಗೆ ತಿಳಿಸ್ತೀನಿ ಮುಂದಿನ ಕಾರ್ಯಕ್ರಮ. ನಿಮ್ಮ ಮನಸ್ಸಿನ ಮೇಲೆ ಹತೋಟಿ ಇರುತ್ತಲ್ಲ, ಅಂದರೆ BP ಆರ್ಡರ್ ಕೊಡ್ಬೋದು, ಗುಣವಾಗೋ. ನಾನು ಈ ಯೋಗಾಭ್ಯಾಸ ಮಾಡ್ತೀನಲ್ಲ, ಆಗ ನನ್ನ ಹಾರ್ಟ್ ಬೀಟ್ 208 ಆಗುತ್ತೆ. ಓಡ್ತೀನಿ, ಸೂರ್ಯ ನಮಸ್ಕಾರ ಹಾಕ್ತೀನಿ, ಭಸ್ತ್ರಿಕಾ ಮತ್ತು ಕಪಾಲಭಾತಿ ಜೋರಾಗಿ ಮಾಡ್ತೀನಿ. ಆಗ ಹಾರ್ಟ್ ಬೀಟ್ ಎಷ್ಟಾಗಿಬಿಡುತ್ತೆ? 200. ಮತ್ತು ನಾನು ಆರ್ಡರ್ ಕೊಡ್ತೀನಿ, ಈಗ ವಾಪಸ್ ಇಲ್ಲಿಗೆ ಬಂದುಬಿಡು. ಆಗ ನನ್ನ ಹಾರ್ಟ್ ಬೀಟ್ ಆಗಿಬಿಡುತ್ತೆ 60. ಎಷ್ಟು? ಅರೆ, ಇದನ್ನು ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿ ಆಗಿದೆ, ನೀವು ನೋಡಿದ್ದೀರಿ. ಇಂಡಿಯಾ ಟಿವಿನಲ್ಲಿ, ಆಸ್ಥಾದಲ್ಲಿ, 2 ಕಡೆಯಲ್ಲಿ ಟೆಲಿಕಾಸ್ಟ್ ಮಾಡಿಸಿದ್ದೀನಿ ನಾನು. ಯಾವಾಗ ನಾನು ವೇಗವಾಗಿ ಎಕ್ಸಸೈಸ್ ಮಾಡ್ತೀನಿ ಆಗ ನನ್ನ ಹಾರ್ಟ್ ಬೀಟ್ ಎಷ್ಟಾಗುತ್ತೆ ಹೇಳಿ? 200. ಬ್ರೆತ್ ರೇಟ್ ಕೂಡ 200. ನನ್ನ ಸಾಮಾನ್ಯ ಬ್ರೆತ್ ರೇಟ್ ಎಷ್ಟಿದೆ? 6. ಎಷ್ಟಿದೆ ನನ್ನ ಬ್ರೆತ್ ರೇಟ್? ಜೋರಾಗಿ ಹೇಳಿ. 6. ಮತ್ತು ಹಾರ್ಟ್ ರೇಟ್ 60. ಅದು 6 ಆಗಲ್ಲ, ಸತ್ತೋಗ್ತೀನಿ. ನನ್ನ ಹಾರ್ಟ್ ರೇಟ್ 60 ವಿದಿನ್ 10 ಸೆಕೆಂಡ್ಸ್. ಏನು ಕೇಳಿ ಸ್ವಲ್ಪ. ಇದನ್ನು ಹಾರ್ಟ್ ರೇಟ್ ವೇರಿಯಬಿಲಿಟಿ ಹೇಳ್ತಾರೆ, HRV ಅಂತಾರೆ. ಹಾರ್ಟ್ ರೇಟ್ ವೇರಿಯಬಿಲಿಟಿ, HRV 60. ಬ್ರೆತ್ ರೇಟ್ 6. ಎಷ್ಟೊತ್ತಿನಲ್ಲಿ? 10 ಸೆಕೆಂಡ್ನಲ್ಲಿ. ಕೇಳಿ. ಓ ಸಾಹೇಬ್ರೆ, ಮಾಡ್ತಾಯಿರಿ. ಯಾವಾಗ ಸಿಟ್ ಮಾಡ್ತೀರಿ ಗಂಡನ ಮೇಲೆ ಅಥವಾ ಹೆಂಡತಿ ಮೇಲೆ ಅಥವಾ ಮಕ್ಕಳ ಮೇಲೆ, ಏನಾದರೂ ಬೇಡವಾದ್ದು ಆದರೆ ಅದನ್ನು ಸರಿಪಡಿಸಲು ನಿಮ್ಗೆ ಎಷ್ಟೊತ್ತಾಗುತ್ತೆ ಸಾಹೇಬ್ರೆ? ಕೆಲವೊಮ್ಮೆ ಇಡೀ ದಿನ, ಮತ್ತು ಕೆಲವೊಮ್ಮೆ 1 ವಾರ. ಪರಸ್ಪರ ಮಾತುಕತೆ ಇರುವುದಿಲ್ಲ ಮನೆಯಲ್ಲಿ ಇದ್ರೂ ಕೂಡ. ಎಷ್ಟು ಟೈಮ್ನಲ್ಲಿ ನಾರ್ಮಲ್ ಆಗಬೇಕು ನೀವು? 1 ಸೆಕೆಂಡ್ನಿಂದ ಹಿಡಿದು 10 ಸೆಕೆಂಡ್ನಲ್ಲಿ. ನೋಡಿ, ಈಗ ನಿಮ್ಮ ಫ್ರೀಕ್ವೆನ್ಸಿ ಚೇಂಜ್ ಮಾಡ್ತೀನಿ. ನೀವು ಯೋಗ ಮಾಡ್ತಿದ್ದೀರಲ್ಲ, ನಾನು ಜನರನ್ನು 10 ಸೆಕೆಂಡಲ್ಲಿ ವೀರನ್ನಾಗಿ ಮಾಡ್ತೇವೆ. ಆ ವೀರ ಹೇಳಿ, ನೀವು ರಾಮಕೃಷ್ಣರ ಸಂತಾನ, ಚಂದ್ರಶೇಖರ್, ರಾಜ್ಗುರು, ಸುಖದೇವ್, ಭಗತ್ ಸಿಂಗ್, ಮಹಾರಾಣಾ ಪ್ರತಾಪ್, ಛತ್ರಪತಿ ಶಿವಾಜಿಯ ಮಕ್ಕಳು. ಅವರ ರಕ್ತ ನಿಮ್ಮೊಳಗಿದೆ, ನಿಮ್ಮೊಳಗೆ ಶೌರ್ಯವಿದೆ. ನೀವು ವೀರರು, ಪರಾಕ್ರಮರು, ತೇಜಸ್ಸಿದೆ, ಸ್ವಾಭಿಮಾನವಿದೆ. ಕ್ರವ್ಯಮಾಸ್ಮಗಮಪಾರ್ಥನ ತತ್ವಯುಪಪಾದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವಾ ಉತ್ತಿಷ್ಠ ಪರಂತಪ. ಎದ್ದೇಳಿ, ಶೌರ್ಯ ತೋರಿಸಿ, ಬಲ ತೋರಿಸಿ. ಎಲ್ಲಿ ಮಾಯವಾಗಿದ್ದೀರಿ, ಮಲಗಿದ್ದೀರಾ? ನೋಡಿ, ನಿರಾಶೆ ವ್ಯಕ್ತಿ, ಹತಾಶ ವ್ಯಕ್ತಿ, ಹೆದರಿ ಬೊಕ್ಕಲು ಬಲಹೀನ ವ್ಯಕ್ತಿ ಕೂಡ ಎದ್ದೇಳ್ತಾರೆ. ಬಾಬಾಜಿಯವರು ಸರಿಯಾಗಿ ಹೇಳ್ತಾರೆ. 1 ಕ್ಷಣದಲ್ಲಿ ನಿಮ್ಮ ಶೌರ್ಯ ಎದ್ದೇಳಿತು, ನಿಮ್ಮ ವೀರತೆ ಎದ್ದೇಳಿತು. ಶಾಂತಿ, ಕ್ರಾಂತಿ. 1 ಕ್ಷಣದಲ್ಲಿ ನೀವು ನಿಮ್ಮನ್ನು ಶಾಂತವಾಗಿಸಬೇಕು. ಎಷ್ಟೆಂದರೆ ನಿಮ್ಮ ಮನಸ್ಸಿನ ಮೇಲೆ ನಿಮ್ಮ ನಿಯಂತ್ರಣ ಇರಬೇಕು. ಸರಿ, ಇನ್ನೊಂದು ಬದಿಯಿಂದ ಮಾಡಿ. ನಿಮಗೆ ಶಾಂತಿಯ ಪಾಠ ಕಲಿಸಿದ್ದೀನಿ, ನೀವು ಅರ್ಹರು. ತತ್ವಮಸಿ ಪ್ರಜ್ಞಾನಂ ಬ್ರಹ್ಮ ಯಮಾತ್ಮ ಬ್ರಹ್ಮ
ಶಿವೋಹಂ ಶಿವೋಹಂ ಅಂ ಬ್ರಹ್ಮಾಸ್ಮಿ ತತ್ವಮಸಿ ಪ್ರಜ್ಞಾನಂ ಬ್ರಹ್ಮ ಎಂ ಆತ್ಮ ಬ್ರಹ್ಮ. ನೀವು ಜ್ಞಾನಮಯ, ಜ್ಯೋತಿರ್ಮಯ, ತೇಜೋಮಯ, ಸುಖಮಯ, ಶಾಂತಿಮಯ, ಆನಂದಮಯರು. ಶರೀರ, ಇಂದ್ರಿಯ, ಮನಸ್ಸಿನ ಮಾಲೀಕರು ನೀವು. ಅದರ ನಿಯಂತ ನೀವು, ಅದರ ಸ್ವಾಮಿ ನೀವು. ಶರೀರ, ಇಂದ್ರಿಯ, ಮನಸ್ಸಿನ ಗುಲಾಮ ದಾಸರಲ್ಲ. ಮನಸ್ಸಿನ ದಾಸತ್ವ ಬಿಟ್ಬಿಡಿ, ಮನಸ್ಸಿನ ಅಬ್ಬರ ಬಿಟ್ಬಿಡಿ. ಒಂದು ಕ್ಷಣದಲ್ಲಿ ನಿಮ್ಮೊಳಗಿನ ವೀರತೆ ಎದ್ದೇಳುತ್ತೆ. ಒಂದು ಕ್ಷಣದಲ್ಲಿ ನಿಮ್ಮೊಳಗಿನ ಶೌರ್ಯ, ನಿಮ್ಮೊಳಗಿನ ಕ್ರಾಂತಿ ಮತ್ತು ಒಂದು ಕ್ಷಣದಲ್ಲಿ ನಿಮ್ಮೊಳಗಿನ ಶಾಂತಿ ಎದ್ದೇಳುತ್ತೆ. ನಿಮ್ಮ ಒಳಗಿನ ಇಂತಹ ದಿವ್ಯ ಭಾವನೆಯನ್ನು ಒಂದು ಕ್ಷಣದಲ್ಲಿ ಒಟ್ಟುಗೂಡಿಸಬಹುದು. ಒಂದು ಕ್ಷಣದಲ್ಲಿ ನಿಮ್ಮನ್ನು ನೀವು ನಿಯಂತ್ರಿಸಬಹುದು, ದಿವ್ಯತೆಯಲ್ಲಿ ಹಾಕ್ಬಿಡ್ಬಹುದು, ನಿಮ್ಮನ್ನು ನೀವು ವ್ಯವಸ್ಥಿತಗೊಳಿಸಬಹುದು. ಎಷ್ಟೇ ದೊಡ್ಡ ಹಾನಿಯಾಗಿರಲಿ, 1000 ಲಕ್ಷ ಕೋಟಿಯ ಅರೆ ಚಿಂತಿಲ್ಲ, ಹಾನಿಯಾಯಿತು ಬಿಟ್ಬಿಡಿ, ನೀವು ಕ್ಷೇಮವಾಗಿದ್ದೀರಲ್ಲ. 1000 ಲಕ್ಷ ಕೋಟಿಯ ಹಾನಿಯಾಯಿತು, ನಿನ್ನ ಶರೀರ, ಇಂದ್ರಿಯ, ಮನಸ್ಸು, ಚಿತ್ತ, ಚೇತನ, ಆತ್ಮವನ್ನು ನೋಡು. ನೀನು ನಿರ್ವಿಕಾರನು, ನಿಂಗೇನೂ ಹಾನಿಯಾಗಿಲ್ಲ. ಮನುಷ್ಯ ಅತಿ ದೊಡ್ಡ ದುಃಖದಿಂದ, ಪೀಡೆಯಿಂದ, ದುಃಖದಿಂದ, ಅವಮಾನದಿಂದ, ಹಾನಿಯಿಂದ ತನ್ನನ್ನು ಬಚಾವ್ ಮಾಡ್ತಾನೆ. ಶರೀರದಲ್ಲಿ ಎಷ್ಟೇ ರೋಗ ಇರಲಿ, ಶರೀರದಲ್ಲೇ ಇದೆಯಲ್ಲ, ಮನಸ್ಸಲ್ಲಿ, ತನುವಿನಲ್ಲಿ ಕಷ್ಟ ಇದೆ, ಒಪ್ತೀವಿ. ಆದರೆ ನೀನು ಇದರ ನಿಯಂತ, ಇದನ್ನು ಸರಿಪಡಿಸ್ತೀಯ. ರೋಗಿ ಇದ್ರೂ ಕೂಡ ತನ್ನನ್ನು ತಾನು ರೋಗಿ ಒಪ್ಕೋಬಾರ್ದು. ನೀನು ರೋಗಿ ಅಲ್ಲ, ಶರೀರಕ್ಕೆ ರೋಗವಿದೆ, ಶರೀರವನ್ನು ನೀನು ನೋಡ್ಕೋತೀಯ, ಸುಧಾರಿಸ್ತೀಯ. ಚಿಂತೆ ಯಾಕೆ? ಯಾಕೆಂದ್ರೆ ನೀನಿದ್ರ ಸ್ವಾಮಿ, ಇದರ ದಾಸ, ಗುಲಾಮನಲ್ಲ, ಇದರ ಅಧೀನನಲ್ಲ. ವಕ್ರಾಸನ, ಗೋಮುಖಾಸನ. ಮತ್ತೆ ಗೋಮುಖಾಸನದಲ್ಲಿ ಸ್ವಲ್ಪ ಕೂತ್ಕೊಳ್ಳಿ. ಈಗೇನಂದೆ, ಇದು ನಿಮಗೆ ಕಲಿಸ್ತಾ ಇದ್ದೀನಿ. ದಿಸ್ ಇಸ್ ದಿ ಅಲ್ಟಿಮೇಟ್ ಸ್ಕಿಲ್ ಆಫ್ ಲೈಫ್. ಇದು ಜೀವನದ ಅತಿ ದೊಡ್ಡ ಕುಶಲತೆ. ಒಂದು ಕ್ಷಣದಲ್ಲಿ ನಿಮ್ಮನ್ನು ನೀವು ಹತೋಟಿಯಲ್ಲಿ ತಂದ್ಕೊಳ್ಳಿ. ಹಿರಿಯರು ಏನಂತಾರೆ ಹೇಳಿ? ನಿಮ್ಮ ಹತೋಟಿ ಬಿಟ್ಕೊಡ್ಬೇಡಿ. ಏನಂತಾರೆ ಹಿರಿಯರು? ಅಶಿಕ್ಷಿತರು ಕೂಡ, ವೇದಶಾಸ್ತ್ರ, ಯೋಗ ದರ್ಶನ ಓದದವರು ಏನಂತಾರೆ? ನಿಮ್ಮ ಹತೋಟಿ ಬಿಟ್ಕೊಡ್ಬೇಡಿಯಪ್ಪ. ಹತೋಟಿ ಬಿಟ್ಕೊಟ್ರೆ, ತಂದೆ ಹತೋಟಿ ಬಿಟ್ಕೊಟ್ರು ಅಂದರೆ ತಂದೆ ತಾಯಿ ಅವರ ಮಾತೃಪಿತೃ ಧರ್ಮದಿಂದ ವಿಚಲಿತರಾಗ್ತಾರೆ. ಸರಿ, ಗೋಮುಖಾಸನ ಮಾಡಿ. ಹಾಗಾದರೆ ಇವತ್ತು ನನ್ನೊಂದಿಗೆ ಸಂಕಲ್ಪ ಮಾಡಿ, ನಿಮ್ಮ ಹತೋಟಿಯನ್ನು ಜೋರಾಗಿ ಹೇಳಿ, ನಿಮ್ಮ ಹತೋಟಿಯನ್ನ ಹತೋಟಿ ಬಿಟ್ಕೊಟ್ಟಾಗ ಏನು ಹೇಳ್ತಾರಲ್ಲ, ಅದು ಬೇರೆ ಭಾಷೆನೇ. ನನ್ನಿಂದ ಇದು ಸಾಧ್ಯವಾಗಲ್ಲ, ಇದು ಮಾಡೋಕ್ಕಾಗಲ್ಲ, ಈ ಸಂಬಂಧವನ್ನು ನಡೆಸ್ಕೊಳ್ಳೋದು ಕಷ್ಟ, ಇನ್ನು ಇದು ನಡೀಲಿಕ್ಕಿಲ್ಲ. ಈಗ ನಾವು ಈ ಸಂಬಂಧವನ್ನು, ಈ ವ್ಯಾಪಾರವನ್ನು, ಈ ವೃತ್ತಿಯನ್ನು, ಈ ಲಕ್ಷ್ಯವನ್ನು, ಈ ಗುರಿಯನ್ನು ಮುಂದೂಡುವುದು ಸಾಧ್ಯವಿಲ್ಲ. ವೈಯಕ್ತಿಕ, ಸಾಮಾಜಿಕ, ಪಾರಿವಾರಿಕ, ಆರ್ಥಿಕ, ರಾಜನೈತಿಕ, ಧಾರ್ಮಿಕ, ಆಧ್ಯಾತ್ಮಿಕ ಜೀವನದಲ್ಲಿ ತುಂಬ ಕಷ್ಟಗಳಿವೆ. ಜೀವನ ಒಂದು ಸಂಗ್ರಾಮ. ನಾವು ಹೋರಾಡಬೇಕು. ಯಾರಿಗೆ ಹೋರಾಡಕ್ಕೆ ಆಗಲ್ಲ ಅವರು ಮುಂದೆ ಸಾಗಲ್ಲ. ಯಾರು ಮುಳ್ಳನ್ನು ಪಾರು ಮಾಡಿದ್ರೂ ಹೂವಿನ ಉಪಹಾರ ಅವರಿಗೆ ಸಿಗುತ್ತೆ. ಕೇಳಿ, ಜೀವನದಲ್ಲಿ ಪ್ರತಿ ಹೆಜ್ಜೆ ಕಷ್ಟಕರ. ಒಂದು ಯುದ್ಧ, ಸಂಘರ್ಷ, ಆಹ್ವಾನಗಳು. ಯಾರ ಜೀವನದಲ್ಲಿ ಸಂಘರ್ಷ, ಆಹ್ವಾನಗಳಿಲ್ಲ ಅಂದ್ಕೊಳ್ಳಿ, ಅವರು ಪುಕ್ಕಲು, ಬಲಹೀನ, ಹೆದರಿ ಪುಕ್ಕರು. ಅವ್ರು ಬರೀ ತಮ್ಮ ಊಟ ತಿಂಡಿ ಮತ್ತೆ ಮೌಜ್ ಮಾಡ್ತಾರೆ. ಆಹಾರ ನಿದ್ರಾ ಭಯಮೈಥುನಂ ಚ ಸಾಮಾನ್ಯ ಮೇ ತತ್ಪಶುಭಿರ್ನರಾಣಾಂ ಧರ್ಮೋ ಹಿ ತೇಷಾಂ ಮಧುಕೋ ವಿಶೇಷೋ ಧರ್ಮೇಣ ಹೀನಾಃ ಪಶುಭಿಃ ಸಮಾನ. ಯಾವಾಗ ನೀವು ನಿಮ್ಮ ಮಾನವ ಧರ್ಮದ, ಪರಿವಾರ ಧರ್ಮದ, ನಿಮ್ಮ ವ್ಯಾಪಾರ ಧರ್ಮದ, ನಿಮ್ಮ ರಾಜಧರ್ಮದ
ನಿಮ್ಮ ಋಷಿ ಧರ್ಮದ, ನಿಮ್ಮ ಸನಾತನ ಧರ್ಮದ, ನಿಮ್ಮ ಜೈನ ಬುದ್ಧ ಧರ್ಮದ, ಏನೇನು ನಿಮ್ಮ ಮತ ಪಂಥ ಸಂಪ್ರದಾಯವಿರಲಿ, ಸಿಖ್ ಧರ್ಮದ, ಶಿಷ್ಯ ಧರ್ಮದ, ಮಾತೃಪಿತೃ ಧರ್ಮದ, ಗುರು ಧರ್ಮದ, ಅದನ್ನು ಪಾಲಿಸ್ತೀರಲ್ಲ, ಅಲ್ಲಿ ಹೆಜ್ಜೆ ಹೆಜ್ಜೆಯಲ್ಲಿ ಸಂಘರ್ಷವಿರುತ್ತೆ, ಆಹ್ವಾನವಿರುತ್ತೆ. ಅದರಲ್ಲೇ ಆನಂದ ಪಡೀರಿ. ಮಜಾ ಬಂತಪ್ಪ. ಇವತ್ತಂತೂ ಈ ಚಾಲೆಂಜ್ ಬಂದಿತ್ತು, ಮತ್ತೆ ಅದನ್ನು ಹೀಗೆ ಪಾರು ಮಾಡಿದೆ. ಹೀಗೆ ನಿಮ್ಮ ಭಾವಚೇತನೆ ಇರಬೇಕು. ಇವತ್ತೊಂದು ಪಾಠ ನಿಮ್ಗೆ ಕಲಿಸ್ತೀನಿ, ಮತ್ತೆ ಮುಂದಿನ ವಿಷಯ ಹೇಳ್ತೀನಿ. ಏನು ತಿಳಿಸಿದೆ ಸರಿ, ಬಟರ್ಫ್ಲೈ ಮಾಡ್ಕೊಳ್ಳಿ. ಎಲ್ಲಕ್ಕಿಂತ ದೊಡ್ಡ ಪಾಠವೇನೋ, ಒಂದು ಕ್ಷಣದಲ್ಲಿ ನಿಮ್ಮ ಸ್ವರೂಪದಲ್ಲಿ ಬಂದ್ಬಿಡೋದು. ನಿಮ್ಮ ಸ್ವರೂಪದಲ್ಲಿ, ನಿಮ್ಮ ನಿಜತೆಯಲ್ಲಿ, ನಿಮ್ಮ ಹತೋಟಿ. ಇದಕ್ಕೆ ಅಂತಾರೆ ಯೋಗ ಚಿತ್ತವೃತ್ತಿ. ಮನಸ್ಸಲ್ಲಿ ಬಂದ ವಿಚಾರದ ಕಡೆಗೆ ಹರಿಯೋದು. ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸರಿ, ನೀವು ಇಷ್ಟು ಗಟ್ಟಿ ಮುಟ್ಟಾದ ವ್ಯಕ್ತಿ, ಕೆಲವು ವಿಷಯದಲ್ಲಿ ಉದ್ರೇಕಗೊಳ್ತೀರ. ಯಾತ್ರಲ್ಲಿ, ರಸಗುಲ್ಲಾದಲ್ಲಿ, ಜಿಲೇಬಿಯಲ್ಲಿ, ಲಾಡೂನಲ್ಲಿ, ಚಿಕ್ಕ ಪುಟ್ಟ ವಿಷಯಗಳಲ್ಲಿ ನಾವು ಸಿಕ್ಕಾಕೋತೀವಿ. ಅದಕ್ಕಾಗಿ ನಾನು ನಿಮಗೆ ಹೇಳ್ತೀನಿ, ನೀವು ಯೋಗ ಮಾಡ್ತೀರಲ್ಲ, ಸರಿ ಮಾಡಿ, ಭಸ್ತ್ರಿಕಾ ನಂತರ ಕಪಾಲಭಾತಿ ಮಾಡಿಸ್ತೀನಿ. ನೀವು ನಿಮ್ಮ ಶರೀರ, ಮನಸ್ಸು, ಇಂದ್ರಿಯ, ವಿಚಾರ, ನಿಮ್ಮ ಭಾವನೆ, ನಿಮ್ಮ ಸಂವೇದನೆಗಳ ಮೇಲೆ ನಿಯಂತ್ರಣ ಪಡಿತೀರಾ. ನೀವು ಯಾವ ಲೋಭಕ್ಕೂ ಸಿಕ್ಕಾಕೊಳ್ಳಲ್ಲ. ಅಷ್ಟೇ. ಏನು ಕರ್ತವ್ಯವಿದೆ ಅದನ್ನೇ ಮಾಡಿ, ಏನು ಮಾಡಬೇಕೋ ಅದನ್ನೇ ಮಾಡಿ. ಏನು ಮಾಡಬೇಕು, ಯಾವುದೇ ಕಷ್ಟ ಬಂದರೂ ಮಾಡಬೇಕು. ಯಾವುದನ್ನು ಮಾಡೋದಿಲ್ಲ ಅದು ಯಾವಾಗಲೂ ಮಾಡಬಾರ್ದು. ಅಷ್ಟೇ. ಇದಾಯಿತು ಜೀವನದ ಸಂಕಲ್ಪ. ಇದುವೇ ಜೀವನ. ಮನುಷ್ಯ ಚಿಕ್ಕ ಪುಟ್ಟ ವಿಷಯದಲ್ಲಿ ತಪ್ಪು ಮಾಡ್ತಾನೆ. जिंदगी का सफर करने वाले अपने मन का दिया तो जला ले। सोनी सोनी ये मंजिल की राहें चूमना, तेरे कदमों को चाहे गहन वन में कहीं खो न जाना। भटक जाए न तेरी निगाहें, हर कदम सोच कर तो उठा ले, अपने मन का दिया तो जला ले। रात लंबी है गहरा अंधेरा, कौन जाने कहाँ हो सवेरा। तू है अनजान मंजिल का राही, चलते रहना ही है काम तेरा। रोशनी से डगर जगमगा ले, अपने मन का दिया तो जला ले। ಎಲ್ಲರೂ ಕೇಳಿ, ಹಿರಿಯರು ಚಿಕ್ಕವರು ನೋಡಿ. ನಾನು ಎಷ್ಟೋ ಹಿರಿಯರು 60, 70, 80 ವರ್ಷದವರು ಆಳುವುದನ್ನು ನೋಡಿದ್ದೀನಿ. ಏನಂತಾರೆ ಅವರು? ಸ್ವಾಮೀಜಿ ಹತೋಟಿಯಲ್ಲಿಲ್ಲ. ಏನಂತಾರೆ? ಹತೋಟಿ ಇಲ್ಲ. 500 ಡಯಾಬಿಟಿಸ್ ಇದೆ, ಆದರೂ ರಸಗುಲ್ಲ ತಿಂತಾರೆ. ನಾನಂದೆ ಯಾಕೆ ಅಂತಾರೆ, ಸಿಹಿ ನೋಡುತ್ತಲೇ ನಮ್ಮ ಕಣ್ಗಳು ಹೊಳೆಯಲು ಆರಂಭಿಸ್ತವೆ, ಮತ್ತು ಬಾಯಲ್ಲಿ ನೀರು ಬಂದುಬಿಡುತ್ತೆ ಅಂತಾರೆ. ಚಿಂತಿಲ್ಲ. ಆನಂತರ ಬಾಬಾಜಿಯವರು ಹೇಳಿದಂತೆ 1000 ಕಪಾಲಭಾತಿ ಮಾಡಿಬಿಡ್ತೇವೆ, ತಿಂದೇ ಬಿಡೋಣ. ವಿಷಯ ಇಷ್ಟೇ ಅಲ್ಲ. ಆಹಾರದಲ್ಲಿ ಉದ್ರೇಕಗೊಳ್ತೀರಾ, ಸರಿಯಾಗಲೂ ಕೂಡ 100-200 ಬಾರಿ ಕಪಾಲಭಾತಿ ಮಾಡಿ ಸುಧಾರಿಸ್ಕೊಳ್ತೀರಾ. ವ್ಯವಹಾರದಲ್ಲಿ ಉದ್ರೇಕಗೊಂಡ್ರೆ, ಸಂಬಂಧದಲ್ಲಿ ಉದ್ರೇಕಗೊಂಡ್ರೆ, ವಿಚಾರ ವಿಕಾರದಲ್ಲಿ ಉದ್ರೇಕಗೊಂಡ್ರೆ, ಒಂದು ಬಾರಿ ನೀವು ನಿಮ್ಮ ಕ್ಯಾರೆಕ್ಟರನ್ನು ಕೆಡಿಸ್ಬಿಟ್ರೆ, ಆರ್ಥಿಕ ತಪ್ಪು ಮಾಡಿದರೆ ಜನ ನಿಮ್ಮನ್ನು ಜೀವನವಿಡೀ ಕಳ್ಳರಂತಾರೆ. ಆದ್ದರಿಂದ ಉದ್ರೇಕಗೊಳ್ಳೋದು ಬಾರದು. ಏನಂದೆ? ಉದ್ರೇಕಗೊಳ್ಳೋದು ಸರಿಯಲ್ಲ. ಇದುವೇ ಯೋಗ. ಉದ್ರೇಕಗೊಳ್ಬೇಡಿ. ಹರಿದು ಬಿಟ್ಟವರು ಹೋಗಿ, ಹತೋಟಿಯಲ್ಲಿದ್ದವರು ಯೋಗಿ. ಸರಿ, ಈಗ ಕೆಲವು ವಿಷಯಗಳನ್ನು ನಾನು ನಿಮಗೆ ಹೇಳ್ತಾ ಇರ್ತೀನಿ. ಯಾರು ದಪ್ಪಗಿದ್ದಾರೆ ಅವರಿಗೆ ಏನು ಹೇಳಿದ್ದೆ ಹೇಳಿ? 500ರಿಂದ 1000 ಬಾರಿ ಮಾಡಿ. ನಿಮ್ಮ ಅಭ್ಯಾಸ ಮಾಡಿ. ಇದನ್ನು ದಪ್ಪಗಿದ್ದ ಅಣ್ಣ ತಂಗಿಯರು ಮಾಡಿ. ಸ್ಥಿತಕೋಣಾಸನ, ಚಕ್ಕಿ ಆಸನ, ಭುಜಂಗಾಸನ, ಅರ್ಧಹಲಾಸನ, ಪಾದವೃತ್ತಾಸನ, ದ್ವಿಚಕ್ರಿಕಾಸನ, ಇದರಲ್ಲಿ 4-5 ಆಸನ ಮಾಡಿಕೊಳ್ಳಿ. ಬಾಕಿ ಮಂಡೂಕಾಸನ,
ಶಶಕಾಸನ. ಸರಿ, ಮುಂದೆ ಬಾಗಿ ಮತ್ತೆ 10 ನಿಮಿಷ ಮಾಡಿ. ಮುಂದಿನ ವಿಷಯ ಕೇಳ್ಕೊಳ್ಳಿ. ನಿಮ್ಮ ಅಭ್ಯಾಸವನ್ನು ಪೂರ್ತಿ ಮಾಡಿ, ಮತ್ತೆ ನಿಮ್ಮ ಥೆರಪಿಸು ಪೂರ್ತಿ ಮಾಡಿ. ನಾನು ಹೇಳುವುದನ್ನು ಈ ಜಗತ್ತು ಒಪ್ಪಿಕೊಂಡ್ರೆ ನಾನು 1 ವಾರದಿಂದ ಹಿಡಿದು 15 ದಿನಗಳ ಒಳಗೆ ಇಡೀ ದೇಶವನ್ನೇ ಬದಲಿಸಿಬಿಡ್ತೀನಿ. ನಮ್ಮ ದೇಶವಷ್ಟೇ ಅಲ್ಲ, ಇಡೀ ಜಗತ್ತನ್ನೇ ನಾನು ಬದಲಾಯಿಸಿಬಿಡ್ತೀನಿ. ನನ್ನ ಮಾತು ಕೇಳುವುದೇ ಇಲ್ಲ. ಕೋಟಿಗಟ್ಟಲೆ ಜನ ನನ್ನ ಮಾತು ಕೇಳ್ತಾರೆ. ಆಮೇಲೆ ಏನು ಹೇಳ್ತಾರೆ ಗೊತ್ತಾ? ಸ್ವಾಮೀಜಿ ಹೀಗೇನಾದರೂ ನಡೆಯುತ್ತಾ? ಈಗ ನಿಶ್ಚಯಿಸಿ, ನಮ್ಮ ಬದಿಗಳಲ್ಲೇ 5 ಕಿಲೋ ತುಂಬಿವೆ ಅಲ್ಲ. ನೀವು ಎದುರಿಗೆ ನೋಡಿದಾಗ ದಪ್ಪಗಿದ್ದವರು ಇದ್ದಾರಲ್ಲ, ಸ್ವಲ್ಪ ನಿಮ್ಮ ಹೊಟ್ಟೆ ನೋಡ್ಕೊಳ್ಳಿ, ಇದರ ಮೇಲೆ ದಯ ಪಟ್ಕೊಳ್ಳಿ. ಸ್ವಾಮೀಜಿಯವರೇ ನಿಮಗೆ ಹೇಗೆ ಹೇಳಿದ್ದಾರೆ 500 ಬಾರಿ ನೀವು ಮಾಡ್ಕೊಳ್ಳಿ. ಈಗ ನಾನು ಹೇಳಿದ್ನಲ್ಲ, ಈ ನಿಮ್ಮ ಬೊಜ್ಜು ಹೆಚ್ಚಾಗಿದೆ ಅಲ್ಲ, ಅದನ್ನು ಒಂದು ಕಡೆಯಿಂದ ಕಮ್ಮಿ ಮಾಡಿ. ನಿಮ್ಮ ಎದುರಲ್ಲಿ ಏನು ಕೆಲಸ ಇದೆ ಅದನ್ನು ನೀವು ಮಾಡಿ ಮುಗಿಸ್ತೀರಾ, ಅಥವಾ ದಿನಾಲೂ ಅದನ್ನು ನೀವು ಆಚೆ ಈಚೆ ದುಡ್ತೀರಾ? ಅರೆ, ಒಂದು ಕೆಲಸವನ್ನು ಮಾಡಿ ಮುಗಿಸ್ಬಿಟ್ಟು ನಿಶ್ಚಿಂತರಾಗ್ಬಿಡಿ. ಬೊಜ್ಜು ಹೆಚ್ಚಾಗಿದೆ 10-20 ಕಿಲೋ ಮಾಡಿ, 200-500 ಬಾರಿ ಅಭ್ಯಾಸ ಮಾಡಿ. ಉಪವಾಸ, ಇಲ್ಲಿನ ಮೂಲ ಪದ್ಧತಿ ಉಪವಾಸ. ಏನು ಹೇಳಿ? ಜೋರಾಗಿ ಹೇಳಿ. ಉಪವಾಸ ಮತ್ತು ಉಪಾಸನೆ, ಇವು ಪ್ರಾಕೃತಿಕ ಚಿಕಿತ್ಸೆಯ 5 ದೊಡ್ಡ ತತ್ವಗಳು. ಉಪವಾಸ, ಉಪಾಸನೆ, ಮತ್ತೆ ಆಮೇಲೆ ಮೆಡಿಕೇಟೆಡ್ ವಾಟರ್, ಮೆಡಿಕೇಟೆಡ್ ಫುಡ್, ಮೆಡಿಕೇಟೆಡ್ ಏರ್. ಇವು ಔಷಧಿಯ ಕೆಲಸ ಮಾಡುತ್ತೆ. ಈ ಶುದ್ಧ ಗಾಳಿ. ನಾನು ನೋಡಿದೆ, ಜನ ಯೋಗ ಗ್ರಾಮಕ್ಕೆ ಬಂದು ಏನೂ ಮಾಡದಿದ್ರೂ ಸ್ವಸ್ಥರಾಗಿಬಿಡ್ತಾರೆ. ಅವರಿಗೆ ಏನಾದರೂ ಹೀಗೆ ಪೊಲ್ಯೂಷನ್ ಕಾರಣದಿಂದ, ಬೇರೆ ವಾತಾವರಣದ ಕಾರಣದಿಂದ ರೋಗವಾಗ್ಬಿಟ್ಟಿತ್ತು. ಇಲ್ಲಿಯ ಗಾಳಿ ನೀರಿಂದ ಸ್ವಸ್ಥರಾಗ್ಬಿಡ್ತಾರೆ. ಮಾಡಿ ಮಂಡೂಕಾಸನ. ತೂಕವನ್ನು ಒಂದು ಕಡೆಗೆ ಮಾಡಿಬಿಡಿ. 1-2 ಕಿಲೋ ದಿನಾಲೂ ಕಮ್ಮಿ ಮಾಡ್ತೀವಿ. ಏನೇನು ಮಾಡಿಸ್ತೀವಿ? ಮಡ್ ಥೆರಪಿ, ಗ್ರೀನ್ ಹೌಸ್ ಥರ್ಮಲಿನ್ ಥೆರಪಿ. ಇದರಲ್ಲಿ ಏನು ಮಾಡಿಸ್ತೀವಿ? ಹೀಗೆ ರ್ಯಾಪ್ ಮಾಡಿಬಿಡ್ತೇವೆ, ಮತ್ತು ಜನರ 1/2 ಲೀಟರ್ ಬೆವರು ಸುರಿಸ್ತೀವಿ. ನೀವು ಮಾಡ್ರಲ್ಲ, ಎಲ್ಲ ದಪ್ಪಗಿದ್ದವರು. ಆ ರ್ಯಾಪ್ ಆಗೋ ಕಾರ್ಯಕ್ರಮದಲ್ಲಿ ಎಷ್ಟು ಮಂದಿ ಭಾಗವಹಿಸಿದ್ದೀರಾ? ಕೈಯಲ್ಲಾಡಿಸಿ ಸ್ವಲ್ಪ. ಬಾಕಿಯವರು ಯಾಕೆ ಮಾಡಿಲ್ಲ? ಇಷ್ಟು ದಪ್ಪಗಿದ್ದವರು ಇಲ್ಲಿ ಬೆದ್ಕೊಂಡಿದ್ದಾರೆ ಅಂತಾರೆ, ನೀವು ಹೇಳೇ ಇಲ್ಲ. ಮಾಡಿಬಿಡಿ, ಅವೆಲ್ಲವೂ ಉಚಿತವಾಗಿದೆ, ಅದಕ್ಕಾಗಿ ಏನು ಬೇರೆ ಚಾರ್ಜ್ ಇಲ್ಲ. ಅರ್ಧ ಗಂಟೆ ಗ್ರೀನ್ ಹೌಸ್ ಥರ್ಮೋಲಿಯಂ ಥೆರಪಿ ಮಾಡಿಸಿ, ಆಮೇಲೆ ಅವರಿಗೆ ಸ್ಟೀಮ್ ಕೊಡ್ತೀವಿ, ಮಸಾಜ್ ಮಾಡ್ತೀವಿ, ಸ್ಟೀಮ್ ಕೊಡ್ತೀವಿ, ಮತ್ತು ಮಣ್ಣು. 4 ವಿಷಯ ಜೊತೆಗೆ ಮಾಡಿಬಿಡಿ. ಇವೆಲ್ಲ ಮಾಡಿ, ಮಣ್ಣಿನ ಹೊದಿಕೆಯನ್ನು ಸರಿಯಾಗಿ ಹಾಕಿಸಿ, ರೇಖು ರ್ಯಾಪ್ ಮಾಡಿ, ಆಮೇಲೆ ಮಸಾಜ್ ಮಾಡಿಸಿ, ಆಮೇಲೆ ಸ್ಟೀಮ್ ತಗೊಳ್ಳಿ, ಮತ್ತು ಆ ಮಧ್ಯೆ ಕಪಾಲ್ಭಾತಿ ಮಾಡಿ. 1 ದಿನದಲ್ಲಿ 2 ಕಿಲೋ ಕಮ್ಮಿ ಆಗುತ್ತೆ 5 ವಸ್ತುಗಳನ್ನು ಮಾಡೋದ್ರಿಂದ. ಇದು ಬೆಳಿಗ್ಗಿಂದು ಬಿಟ್ಟು ನಾನು ಹೇಳಿದೆ. ಅಂದರೆ 2 ಕಿಲೋ ತೂಕ ದಿನಾಲೂ ಕಡಿಮೆ ಮಾಡಬೇಕು. ಯಾರು ದಪ್ಪಗಾಗಿದ್ದಾರೆ ಏನು ಮಾಡಬೇಕು? ಮಡ್ ಥೆರಪಿ, ಗ್ರೀನ್ ಹೌಸ್ ಥರ್ಮೋಲಿಯಂ ಥೆರಪಿ, ಮತ್ತು ಮಸಾಜ್, ಆಮೇಲೆ ಸ್ಟೀಮ್ ಜಡಮೂಲಿಕೆದ್ದು ತಗೊಳ್ಳಿ, ತಲೆ ಹೊರ ಬರುವಂತೆ. ಗ್ರೀನ್ ಹೌಸ್ ಥರ್ಮೋಲಿಯಂ ಥೆರಪಿಯಲ್ಲಿ ಕೂಡ ತಲೆ ಹೊರ ತೆಗಿತಾರೆ. ಇವೆಲ್ಲ ಸ್ಟೀಮ್ ಬಾಕ್ಸ್ ಇವೆಲ್ಲ ಇದೆಯಲ್ಲ, ಅದರಲ್ಲಿ ತಗೋತಾರೆ. ಅದಂದರೆ ಜನ ಒಮ್ಮೆ ಸ್ಟೀಮ್ನೊಳಗೆ ಹೋಗ್ತಾರಲ್ಲ, ಆಮೇಲೆ ಸ್ವಲ್ಪ ಹೊತ್ತಿನಲ್ಲೇ ಹೊರಗೆ ಬರ್ತಾರೆ, ಅದರಿಂದ ಏನೂ ಆಗೋದಿಲ್ಲ. ಅದು ನೋಡಿ, ಮಣ್ಣಿಂದು ತಗೊಂಡಾಗ ಎಲ್ಲ ವಿಕಾರವನ್ನು ಹೀರಿಬಿಡುತ್ತೆ. ನಿನ್ನೆ ಕೆಲವು ಮಕ್ಕಳು ಇಲ್ಲಿಗೆ ಬಂದಿದ್ದರು, ಹೇಳಿದರು, ಸ್ವಾಮೀಜಿ ಈ ಮಣ್ಣಂತೂ, ಅಕ್ಕ ಬಂದಿದ್ರು, ಕಾಲಿಷ್ಟು ದಪ್ಪವಾಗಿತ್ತು, ವೆರಿಕೋಸ್ ವೇನ್ಸ್. ಹೇಳಿದರು, ಬಾಬಾಜಿ 3 ದಿನ ಮಣ್ಣು ಹಚ್ಚಿಸಿದೆ, ನನ್ನ ಕಾಲಿನ ಬಾವು ಹೊರಟೋಯ್ತು. ಸರಿ, ಎದುರಿಗೆ ಬಾಗಿ ಯೋಗ ಮುದ್ರಾಸನ, ಮಂಡೂಕಾಸನ 5-5 ನಿಮಿಷ ಮಾಡಿ. ಮಡ್ ಥೆರಪಿ ಮಾಡಿ.
ಗ್ರೀನ್ ಹೌಸ್ ಥರ್ಮಲಿಯಂ ಥೆರಪಿ ಮಾಡಿ, ಆಮೇಲೆ ಮಸಾಜ್ ಮಾಡಿಸಿ, ಆಮೇಲೆ ಸ್ಟೀಮ್ ತಗೊಳ್ಳಿ. ಇವೆಲ್ಲವನ್ನು ಮಾಡ್ತಾ ಮಾಡ್ತಾ ಕಪಾಲಭಾತಿ ಅನುಲೋಮ ವಿಲೋಮ ಮಾಡಿ. ಒಂದು ದಿನದಲ್ಲಿ 2 ಕಿಲೋ ತೂಕ ಕಮ್ಮಿ ಆಗುತ್ತೆ. ಇಲ್ಲಿ ಯಾರೆಲ್ಲ ದಪ್ಪಗಾಗಿದ್ದೀರಾ ನೀವು, ತೂಕ ಕಡಿಮೆ ಆಗೋದಷ್ಟೇ ಅಲ್ಲ, ನಿಮ್ಮ ಇಡೀ ಬಾಡಿ ಡಿಟಾಕ್ಸ್ ಆಗುತ್ತೆ. ಇಲ್ಲಿ ನಾವು 10 ರೀತಿಯ ದೊಡ್ಡ ಥೆರಪೀಸ್ ಮಾಡಿಸ್ತೀವಿ. ಅದರಲ್ಲಿ ಒಂದು ದೊಡ್ಡ ಪ್ರಕ್ರಿಯೆ ಇದು ಕೂಡ, ಶರೀರವನ್ನು ಡಿಟಾಕ್ಸ್ ಮಾಡೋಕ್ಕಾಗಿ, ಬೊಜ್ಜು ಕಡಿಮೆ ಮಾಡೋಕ್ಕಾಗಿ ಮಾತ್ರವಲ್ಲ, ಇಡೀ ಶರೀರದಿಂದ ವಾಸನೆ ಬರುತ್ತೆ, ಬೆವರುಂಟಾಗುತ್ತೆ. ಇನ್ನೊಬ್ಳು ಹುಡುಗಿ ಇಲ್ಲಿಗೆ ಬಂದಿದ್ಲು, ಅಂದ್ಲೂ ನನ್ನ ಶರೀರ ತುರಿಸ್ತಿದೆ. ಇಲ್ಲಿ ಅಂತೂ ಒಬ್ಬಳ ಕೈಯಲ್ಲಿ, ಒಬ್ಬಳ ಕಾಲಲ್ಲಿ, ಒಬ್ಬಳ ಪೂರ್ತಿ ಶರೀರದಲ್ಲಿ. ಒಬ್ಬಳ ಹೆಸರು ಅಂಜಲಿ, ಮತ್ತು ಇನ್ನೊಬ್ಬಳು ಸರಿತಾ. ಕೆಲವರ ಕಣ್ಣಲ್ಲಿ ಅಲರ್ಜಿ, ಕೆಲವರ ಸ್ಕಿನ್ನಲ್ಲಿ, ಕೆಲವರ ಕೈಗಳಲ್ಲಿ. ಅಂದರೂ ಸ್ವಾಮೀಜಿ ಇಲ್ಲಿ ಬಂದ ಮೇಲೆ ಈ ಚಿಕ್ಕ ಪುಟ್ಟ ಥೆರಪೀಸ್ ಮಾಡಿಸ್ದೆವು, ನಮಗೆ ಗೊತ್ತೇ ಆಗಲಿಲ್ಲ. ಬಸ್ತಿ ಮಾಡೋದ್ರಿಂದ, ಮಣ್ಣಿನ ಲೇಪ ಹಚ್ಚೋದ್ರಿಂದ, ಜಲ್ನೇತಿ ಸೂತ್ರನೇತಿ ಮಾಡೋದ್ರಿಂದ, ಶಂಖ ಪ್ರಕ್ಷಾಲನ ಮಾಡೋದ್ರಿಂದ ಎಲರ್ಜಿಯಲ್ಲೂ ಹೊರಟೋಯ್ತು, ತುರಿಕೆಯಲ್ಲಿ ಹೊರಟೋಯ್ತು, ಗೊತ್ತೇ ಆಗಲಿಲ್ಲ. 10 ವರ್ಷದಿಂದ ಕೈ ತುರಿಸ್ತಿದ್ವು. ಇಲ್ಲಿಗೆ ಬಂದು 5-7 ದಿನದ ಒಳಗೆ ನಮ್ಮ ಕೈಯೆಲ್ಲ ಪೂರ್ತಿ ಕ್ಲೀನ್ ಆಗಿಬಿಟ್ವು. ಈ ಚಿಕ್ಕ ಪುಟ್ಟ ವಿಷಯಗಳಿಂದ ಹೀಗೆ ಲಾಭವಾಗುತ್ತೆ. ನೀವು ಕೇಳ್ತಾ ಇರ್ತೀರಲ್ಲ, ಇದರಿಂದ ಏನಾಗುತ್ತೆ ಅಂತ. ಜಿನ್ನ ಹತ್ತಿರ ಒಂದು ಚಿಕ್ಕ ಊರಿದೆ, ಕಾಲ್ವಾ. ನನ್ನ ಪೂಜ್ಯ ಗುರುದೇವ್, ಪೂಜ್ಯ ಆಚಾರ್ಯ ಶ್ರೀ ಬಲದೇವ್ ಅವರು ನಮ್ಮನ್ನು ಅರಳೆಯ ಮರದ ಕೆಳಗೆ ಕೂಡಿಸಿ ಓದಿಸ್ತಿದ್ರು. ಜನ ನನ್ನ ಎಜುಕೇಷನ್ ಬಗ್ಗೆ ಜನರಿಗೆ ಬೇಕಾಗತ್ತೆ. ಬಾಬಾ ಎಲ್ಲಿ ಓದಿದ್ದೀರಿ, ಯಾವ ಯೂನಿವರ್ಸಿಟಿ, ಡಿಗ್ರಿ ಏನು? ನಾನು ಗುರು ಶಿಷ್ಯ ಪರಂಪರೆಯಲ್ಲಿ ಓದಿದ್ದೀನಿ. ಯಾವ ಪರಂಪರೆಯಲ್ಲಿ? ಶ್ರೀರಾಮಕೃಷ್ಣ ಅವರ ಶಿಕ್ಷಣ ದೀಕ್ಷೆಯಾಗಿತ್ತು. ಯಾವ ಗುರು ಶಿಷ್ಯ ಪರಂಪರೆಯಿಂದ ಚಂದ್ರಗುಪ್ತ ಮತ್ತು ಚಾಣಕ್ಯರು ಈ ಪರಂಪರೆಯನ್ನು ಮುಂದೆ ಸಾಗಿಸಿದ್ರು. ಗೌತಮ್ ಕಣಾದಿ, ಜೇಮಿನಿ, ಪಾಣಿನಿ, ಪತಂಜಲಿ ಮತ್ತು ಮಹರ್ಷಿ ದಯಾನಂದರು ಈ ಪರಂಪರೆಯಲ್ಲಿ ಓದಿದ್ರು. ಆ ಪರಂಪರೆಯ ಸ್ವಾಮಿ ರಾಮದೇವ. ನಾನು ಜೀಂದ್ ಗುರುಕುಲದಲ್ಲಿ ಓದಿದ್ದೀನಿ, ಜೀಂದ್ ಜಿಲ್ಲೆಯ ಕಾಲ್ವಾ ಗುರುಕುಲದಲ್ಲಿ ಓದಿದ್ದೀನಿ. ನಮ್ಮ ಗುರುಜಿ ನಮ್ಮನ್ನು ಮರದ ಅಡಿಯಲ್ಲಿ ಓದಿಸ್ತಾ ಇದ್ರು. 4 ವಿದ್ಯಾರ್ಥಿಗಳಿದ್ರು, 2 ಮಲಗ್ತಾ ಇದ್ರು, ನಾವಿಬ್ಬರು ಓದ್ತಾ ಇದ್ವು. ಆದರೆ ಗುರುಕುಲದಲ್ಲಿ ಓದ್ತಾ ಈ ಅಷ್ಟಾಧ್ಯಾಯಿ ಶಬ್ದಶಾಸ್ತ್ರವೇನಿದೆ, ಮತ್ತು ನೋಡಿ, ನಾವು ಅಲ್ಲೊಬ್ಬರು ವೈದ್ಯ ಬಲರಾಮರಿದ್ದರು, ಅವರು ನಮ್ಮ ಆಯುರ್ವೇದದ ಮೊದಲ ಗುರು. ಇವೆಲ್ಲ ಗುರುಗಳಿಂದ ವಿದ್ಯೆಯನ್ನು ಕಲಿತು ನೋಡಿ, ಇವತ್ತು ಕಪಾಲಭಾತಿ, ಅನುಲೋಮ ವಿಲೋಮ್, ಉಜ್ಜಾಯಿ ನೀವು ಹೆಚ್ಚು ಮಾಡಬೇಕು. ಥೈರಾಯ್ಡ್ ಇದ್ದವರು ಸಿಂಹಾಸನ ಕೂಡ ಮಾಡಬೇಕು. ಯೋಗ ನಾನು ಅಂತೀನಿ ಪೂರ್ತಿ ಮಾಡಿ. ಯೋಗ, ಯಜ್ಞ, ಆಯುರ್ವೇದ, ಪ್ರಾಕೃತಿಕ ಚಿಕಿತ್ಸೆ, ನೇಚುರೋಪತಿ, ಮತ್ತು ಬೇರೆ ಬೇರೆ ರೀತಿಯ ಚಿಕ್ಕ ಪುಟ್ಟ ಥೆರಪೀಸ್, ಅವು ನಿಮ್ಮ ಶರೀರದಲ್ಲಿ ತುಂಬ ದೊಡ್ಡ ಪರಿವರ್ತನೆ ತರುತ್ತೆ. 10 ವರ್ಷದ ರೋಗಗಳನ್ನು 5-10 ದಿನದಲ್ಲಿ ದೂರ ಮಾಡುತ್ತೆ. ಇಷ್ಟು ದೊಡ್ಡ ಶಕ್ತಿ ಇವೆ ಈ ವಸ್ತುಗಳಲ್ಲಿ. ಇದನ್ನು ಅರಿರಿ, ಮಾಡಿ, ಉಪಯೋಗಿಸಿ. ಇಷ್ಟೇ ಒಂದು ಸಂಕಲ್ಪದೊಂದಿಗೆ ಎಲ್ಲರಿಗೆ ಇದನ್ನೇ ಹೇಳುತ್ತಾ ಕಾರ್ಯಕ್ರಮವನ್ನು ನಾವು ಇದೇ ಸಂಕಲ್ಪದೊಂದಿಗೆ ಇಲ್ಲಿಗೆ ವಿರಾಮ ನೀಡ್ತಿದ್ದೀವಿ.